एको देवः सर्वभूतेषु गूढः सर्वान्तर्यामी सद्गुरुवे नमो नमः. ಸದ್ಗುರು ನೆರೆದಿರೋ ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಹಾಗೂ ಶುಭೋದಯ. ಅನುಸಂಧಾನಾಮೃತ ತಂತ್ರ ಹಾಗೂ ಕ್ರಿಯಾಯೋಗದ ಸತ್ಸಂಗ ಶಿವಮೊಗ್ಗದಲ್ಲಿ ಕಳೆದ 3-4 ದಿನದಿಂದ ಸುಗಮವಾಗಿ ಮತ್ತು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮುಂದುವರೆದ ಭಾಗವಾಗಿ ಇಂದು ಸತ್ಸಂಗನ ಅವಿಘ್ನವಾಗಿ ನಡೆಸ್ಕೊಡ್ಲಿ ಅಂತ ಸದ್ಗುರುವಲ್ಲಿ ಪ್ರಾರ್ಥಿಸ್ತಾ ಪ್ರಾರಂಭ ಮಾಡೋಣ. ಒಂದಷ್ಟು ಮೂಲಭೂತ ಅಂಶಗಳನ್ನ ಎಲ್ಲರೂ ಪ್ರತ್ಯೇಕವಾದಂಥ ಗಮನ ಕೊಟ್ಟು ಅವುಗಳನ್ನ ಗುರುತಿಸಿ ಅವುಗಳನ್ನ ವಿಕಾಸ ಮಾಡಿಕೊಳ್ಳೋದು ಹೇಗೆ ಮತ್ತು ಅವುಗಳನ್ನ ಮುತ್ತು ರತ್ನಗಳ ಥರ ಕಾಪಾಡಿಕೊಳ್ಳೋದು ಹೇಗೆ ಅಂತ ಕೂಲಂಕುಷವಾಗಿ ಅವುಗಳ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಹೊಸಬರಿರ್ತೀವಿ, ಸೊ ಅವ್ರಿಗೋಸ್ಕರ ಸ್ವಲ್ಪ ಅದನ್ನು ಒಂದಷ್ಟು ರಿಕಾಲ್ ಮಾಡ್ಕೊಳ್ತಾ ಮುಂದುವರಿಯೋಣ. ನೋಡುವಂಥವನು ದೃಷ್ಟ, ಮತ್ತು ನೋಡೋಕ್ಕೆ ಬಳಸೋ ಮಾಧ್ಯಮ ದೃಕ್, ನೋಡಲ್ಪಡಂಥ ಅಥವಾ ನೋಡಲಿಕ್ಕೆ ಬಯಸ್ತಕ್ಕಂಥ ವಸ್ತು ದೃಶ್ಯ. ನೀವು ಮೂರು ಮುಖ್ಯವಾಗಿ ನಮಗೆ ತಿಳಿದಿರಬೇಕು ಅಂತ ಮಾತನಾಡಿದ್ವಿ. ಈ ಮೂರನ್ನು ಏಕೀಕರಣಗೊಳಿಸುವಂಥ ವಿಧಾನ ಏನಿದೆ ಅದಕ್ಕೆ ಸಾಧನೆ ಅಂತ ಕರೆದ್ವಿ. ಸಂಯಮ ಅನ್ನೋ ಹೆಸರನ್ನು ಕೂಡ ಬಳಸಿದ್ವಿ. ಏಕವಾಗೋದಕ್ಕೆ ಅಡ್ಡಿ ಆಗ್ತಾ ಇರ್ತಕ್ಕಂಥ ಇನ್ನು ಉಳಿದ ಅಂಶಗಳೇನಿದ್ದಾವೆ ಅವುಗಳನ್ನ ಪ್ರಪಂಚ ಮತ್ತು ಅವಸ್ಥೆ ಅನ್ನುವಂಥ ವಿಷಯದ ಮೇಲೆ ಮಾತನಾಡ್ತಾ ಅವನ್ನೆಲ್ಲ ಪ್ರತ್ಯೇಕವಾಗಿ ತಿಳ್ಕೊಂಡ್ವಿ. ಸದಾಕಾಲ ಬದಲಾಗದೆ ಇರೋವಂಥದ್ದು ಇನ್ನು ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನು ಕ್ಷಣ ಅನ್ನೋವಂಥ ಸೂತ್ರದಿಂದ ಅದರ ಅನುಭೂತಿಯನ್ನು ಪಡೆದು ಅದನ್ನು ಗುರುತಿಸ್ಕೊಂಡ್ವಿ. ಹಾಗೆ ಸಂಯಮವನ್ನು ಸಾಧಿಸಬೇಕಾದ್ರೆ ಯಾವುದೋ ಒಂದು ನೀರು ತಗೊಳ್ಳೋಣ, ಧ್ಯೇಯ ಬೇಕಾಗುತ್ತೆ. ಆ ಧ್ಯೇಯ ಸಿಕ್ಕಿದಾಗ ಅದಕ್ಕೆ ಅಡ್ಡಿ ಮಾಡುವಂಥವ್ರು ಯಾರಿದ್ದಾರೆ ಅಂತ ಗುರುತಿಸಿ ಆ ಅಡ್ಡಿಪಡಿಸ್ತಕ್ಕಂಥವ್ರನ್ನೆಲ್ಲ ಅದರ ಜೊತೆ ಕೂಡಿಸುವಂಥದ್ದು, ಅದ್ರ ಜೊತೆ ಸಂಯೋಗಿಸುವಂಥದ್ದು. ಅದಕ್ಕೆ ನಿಜವಾಗ್ಲೂ ನಾವು ಯೋಗ ಅಂತ ಕರಿತೀವಿ. ಯೋಗ ಅಂದರೆ ಕೂಡಿಸುವಂಥದ್ದು ಅಂತ. ಈಗ ಪ್ರಾರಂಭದಲ್ಲಿ ನಾವು
ಓಂಕಾರವನ್ನು ಉಚ್ಚಾರ ಮಾಡಿದ್ವಿ. ಈಗ ಆ ಓಂಕಾರ ಧ್ಯೇಯವಾಗಿದೆ. ಎಷ್ಟು ಸಂತಸವಾಗಿದೆ ಆ ವಿಷಯ, ಎಷ್ಟು ಪರಿಣಾಮಕಾರಿಯಾಗಿದೆ. ಈಗ ಆ ಧ್ಯೇಯ ಇದ್ದಾಗ ಇವನು ಹೇಗಿರ್ಬೇಕು? ದೃಷ್ಟ ಏನಿದ್ರೆ ಅದರಲ್ಲಿ ಲೀನವಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಜೊತೆ ಇವನು ಕೂಡ್ಕೋಬೇಕೇ ಹೊರತು ಇವನ ಪ್ರತ್ಯೇಕತೆಯನ್ನ ಅಭಿವ್ಯಕ್ತಪಡಿಸೋದು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಸೊ ಯಾರು ನಾವು ಅದ್ರ ಜೊತೆ ಸಂಯೋಗಿಸ್ಕೊಂಡ್ವೋ, ಇವಾಗ ಎಲ್ಲರೂ ಓಂ ಅನ್ಬೇಕಾದ್ರೆ ಓಂ ಅನ್ನೋದ್ರ ಜೊತೆ ಸೇರಿಸ್ಕೊಂಡ್ವೋ ಆಗ ಒಗ್ಗೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ, ಆ ದಿಕ್ಕಿನಲ್ಲಿ ಹೊರಟಿದೆ ಅಂತ ಗಮನಿಸ್ಬೇಕು ಅದನ್ನು ಸ್ವಲ್ಪ. ಆಮೇಲೆ ಸ್ವಲ್ಪ ಪ್ರಯತ್ನ ಅಂತ ಮಾತನಾಡಿದ್ವಿ. ಕುರುವನ್ ಏನು ಮಾಡ್ಬೇಕೀಗ? ಅದ್ರ ಜೊತೆಯಲ್ಲಿ ಕೂಡ್ಕೊಳ್ಳೋದಕ್ಕೆ ಏನಿದೆಯೋ ಅದಕ್ಕೆ ಪೂರಕವಾಗಿ ಇರಬೇಕು ಅಂತ. ಅದಕ್ಕೆ ಅಡ್ಡಿ ಮಾಡ್ತಾ ಇರೋದನ್ನ ಯಾರನ್ನಾದ್ರೂ ಗಮನಿಸಿದ್ರೆ ಅವರು ವಿವೇಕಿಗಳಾದ್ರು ಅಂತ, ಪಾರಾದ್ರು ಅಂತ. ಯಾವ್ದು ಅಡ್ಡಿ ಮಾಡ್ತಾ ಇದೆ ಅಂತ ಗುರುತಿಸಿದ್ರೆ, ಅದನ್ನು ಗುರುತಿಸ್ದೆ ಹೋದ್ರೆ ಅವಾಗ ಅವಿವೇಕದ ಥರ ಇದ್ದೀವಿ ಅಂತ. ಸ್ವಲ್ಪ ಮೆಡಿಕಲ್ ಸ್ಟಾಫ್ ಅವ್ರು ಯಾರನ್ನ ಹೆಲ್ಪ್ ಮಾಡಿರ್ತಾರೆ. ಹೋಗ್ತಾರೆ ಕುಳಿತುಕೊಳ್ಳಿ. ಅಡ್ಡಿ ಮಾಡ್ತಾ ಇರೋದು ಯಾವುದು ಅಂತ ಗುರುತಿಸ್ಬೇಕು. ಸೊ ಏಕತೆಗೆ ಅವಕಾಶ ಇರುವಾಗಲೂ ಕೂಡ ಇದೇನ್ ಮಾಡ್ತಾ ಇತ್ತು? ಪ್ರತ್ಯೇಕವಾಗಿ ತನ್ನ ಅಭಿವ್ಯಕ್ತತೆಯನ್ನು ಪ್ರಯತ್ನ ಮಾಡಿಸೋದಕ್ಕೆ ಅಷ್ಟು ಓಂಕಾರಗಳು ಏಕವಾಗಿದ್ರೆ ಇದೇನು ಹೇಳುತ್ತೆ? ಮತ್ತೆ ತಾನು ಓಂ ಅಂತ ಪ್ರತ್ಯೇಕವಾಗಿ ಹೇಳ್ತಾ ಇರುತ್ತೆ. ಕೂಡ್ಕೊಳ್ಳೋಂಥ ಅವಕಾಶಗಳಿದ್ರು ಕೂಡ ಏನ್ ಮಾಡ್ತಿದ್ದು? ಆ ಗುರುತಿಸ್ತಾ ಇದ್ದಾಗ ಅದಕ್ಕೆ ತಿಳುವಳಿಕೆ ಇಲ್ಲದ ಅವಸ್ಥೆ, ಮೂಢತ್ವ ಅಂತ ಕರಿತೀವಿ. ಹಾಗೆ ಅವಸ್ಥೆಗಳು ಬೇರೆ ಬೇರೆ ಅವಸ್ಥೆಯಲ್ಲಿ ಸಿಕ್ಕಾಕೊಂಡಿರ್ತದೆ. ಇದು ಮೊದಲು ಅದನ್ನು ಗುರುತಿಸ್ವಿ ಅಂದ್ರೆ ಪರಿಹಾರ ಇದೆ, ಗುರುತಿಸ್ಬೇಕು ಅದನ್ನು. ನಿನ್ನೆ ಬಹಳ ಸೊಗಸಾಗಿ ಮಾತನಾಡ್ತಾ ಇದ್ವಿ. ಆ ಥರ ಕರಿದೆ ಅಭಿವ್ಯಕ್ತವಾದವ್ರನ್ನ ಏನ್ ಮಾಡ್ಬೇಕಂತೆ? ಗುರುತಿಸಿ ಕರೆದು ಕೆರೆದಲ್ಲಿ ಒಡೆಯಿಂದ ನೋಡಪ್ಪ ನೀನೇ ಸಮಸ್ಯೆ ಮಾಡ್ತಾನೆ, ಸ್ವಲ್ಪ ಶಾಂತ ಒಗ್ಗೂಡೋದಕ್ಕೆ ಅವಕಾಶ ಇದೆ ನೋಡಲ್ಲಿ. ಪ್ರತಿ ಸಂದರ್ಭದಲ್ಲೂ ಅದು ಅಭಿವ್ಯಕ್ತ ಆಗೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ವಿಚಿತ್ರವಾದಂಥ ಅವಸ್ಥೆಗಳಲ್ಲಿರ್ತದೆ. ಆ ಅವಸ್ಥೆಗಳನ್ನ ಸ್ವಲ್ಪ ಪರಿಚಯಿಸ್ಕೋಬೇಕು. ಒಂದು ಮಹಾತ್ಮರು ಏನು ಹೇಳ್ತಾರೆ, ಪಾತಂಜಲರು ಕ್ಷಿಪ್ತತೆ ಅಂತಾರೆ. ಅಂದರೆ ಒಂದರಲ್ಲಿರಲ್ಲ ವಿಚಲ. ಈಗೇನೋ ಮಾಡ್ತಾ ಇದ್ದೀವಿ, ಮತ್ತೇನೋ ಯೋಚನೆ ಮಾಡುತ್ತೆ. ಈಗ ಮಾಡೋದಿಲ್ಲ, ಬೇರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಮತ್ತೆ ಅದನ್ನ ಮಾಡಕ್ಕೆ ಹೋದ್ರೆ ಅಲ್ಲಿ ಇನ್ನೇನೋ ಯೋಚನೆ ಮಾಡುತ್ತೆ. ಒಂದರಲ್ಲಿರದೆ ಅಸ್ಥಿರವಾಗಿ ಸುಮ್ಮನೆ ಬೇರೆ 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 ಕಡೆ ಚಂಚಲವಾಗಿ ಓಡ್ತಾ ಇರೋಂಥ ಅವಸ್ಥೆ. ಸ್ಥಿರತೆ ಇಲ್ದಿದ್ದಾಗ ಅದಕ್ಕೆ ಕ್ಷಿಪ್ತತೆ ಅಂತ ಕರೀತಾರೆ. ಓ, ಇಂಥ ಅವಸ್ಥೆಯಲ್ಲಿ ನಾನಿದ್ದೀನಿ ಅಂತ ಪರಿಚಯ ಆಗ್ಬೇಕು. ಆಮೇಲೆ ಪರಿಹಾರ ನೋಡೋಣ ಅದಕ್ಕೇನು ಅಂತ. ಅವಸ್ಥೆ ಹೀಗಿದೆ ಅಂತ ಗೊತ್ತಾಗ್ಬಿಟ್ರೆ ಪಾರಾದ್ವಿ. ಸಮಸ್ಯೆ ಏನು ಅಂತ ಗೊತ್ತಾಗ್ಬಿಟ್ರೆ ಸಾಕು, ಪಾರಾದ್ವಿ. ಸೊ ಹೀಗಾಗ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ವಿ? ಸಾಕ್ಷಿಯಾದಾಗ. ಅಂದ್ರೆ ನೋಟವನ್ನ ನೇರ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇಲ್ಲಿ ಮಧ್ಯಚರಿ ಸ್ವಲ್ಪ ಈಗ ನೋಡಿದ್ರೆ ಸಾಕು, ಈಗ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈಗ ಚರ್ಯ ಎಲ್ಲೆಲ್ಲೋ ಇರೋದ್ರಿಂದ ಅದು ಅದ್ರ ಜೊತೆಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ತ್ರಾಟಕಗಳು ಹೇಗೆ ಸಹಾಯ ಮಾಡ್ತವೆ ಅಂತ 3 ಥರದ ತ್ರಾಟಕದ ಪರಿಚಯ ಮಾಡಿದ್ವಿ. ಈಗ ಅಂತ ಒಂದು ವಿಚಲವಾದಂಥ ಅವಸ್ಥೆ ಇರುತ್ತೆ. ಇನ್ನೊಂದು ಕ್ಷಿಪ್ತತೆ ಅಂತ, ಏನು ಹಿಡ್ಕೋತಾನೋ ಅದನ್ನೇ. ಕೇಳಿದ್ರೆ ಬನ್ರಪ್ಪ ಧ್ಯಾನದ ಕ್ಲಾಸ್ಗೆ ಹೋಗೋಣ. ಇಲ್ಲ, ನನಗೆ ಬೇರೆ ಕೆಲಸ ಇದೆ, ನನಗೆ ಅದೇ ಬೇಕು ನನಗೆ.
ಭಗವಂತನೇ ಮನೆ ಬಾಗಿಲಿಗೆ ಬಂದ್ರು, ಇಲ್ಲ ನಾನು ಪೂಜೆ ಮಾಡ್ತಾ ಇದ್ದೀನಿ, ನೀನು ಹೋಗು, ನಾನು ಪೂಜೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಯಾವುದ್ರಲ್ಲಿ ಮಗ್ನ ಆಗಿದಾನೋ ಅದರಲ್ಲೇ ಇರುವಂಥದ್ದು. ಅದು ಬಿಟ್ಟು ಇನ್ನು ಬೇರೆ ಈಗ ಆಟ ಆಡ್ತಾ ಇದೆಯಾ, ಆಟ ಅಷ್ಟೇ, ನನಗೆ ಓದಿಗಿದೇನು ಬೇಡ. ನೀನು ಓದ್ತಾ ಇದೆಯಾ, ಊಟ ಅದು ಇದು ಏನು ಬೇಡ, ನನಗೊಂದು ಯಾವಾಗಲೂ ಒಂದರಲ್ಲೇ ಏನಾಗುತ್ತೆ. ಆ ಒಂದರಲ್ಲಿ ಏನಾಗಿದ್ದೀನಿ ಅನ್ನೋಂಥ ಅರಿವು ಕೂಡ ಇರಬೇಕು. ಒಂದರಲ್ಲೇ ಹಿಡ್ಕೊಂಡಿದ್ದೀನಿ ವಿಕ್ಷಿಪ್ತತೆ. ಇನ್ನು ಮೂಢತ್ವ, ಇದು ಯಾವುದ್ರ ತಿಳುವಳಿಕೆನೂ ಇಲ್ಲದೆ ವರ್ತಿಸ್ತಾ ಇರ್ತದೆ. ಎಲ್ಲಿ ಹೇಗಿರಬೇಕು, ಆ ಸಂಯೋಚಿತ ಪ್ರಜ್ಞೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಳ್ಕೊಂಡಿರೋಂಥ ಅವಸ್ಥೆ ಅದು. ಸ್ವಲ್ಪ ಎಚ್ಚರಗೊಂಡ್ರೆ, ಓ ಹೀಗೆ ವರ್ತಿಸ್ತಾ ಇದ್ದೀನಿ ಅಂತ ಅದಕ್ಕೆ ಪರಿಹಾರ ಮಾಡ್ಬೋದು, ಅದಕ್ಕೇನಾದರೂ ಉಪಾಯಗಳನ್ನ ಕೊಡ್ಬೋದು. ಪೇಷಂಟು ಡಾಕ್ಟ್ರ್ ಹತ್ರ ಬರಬೇಕು ಹೊರತು ಈಗ ಡಾಕ್ಟ್ರಂತೂ ಪೇಷಂಟ್ ಹತ್ರ ಬರೋಕ್ಕಾಗಲ್ಲ. ಈಗ ನನಗೆ ಕಾಯಿಲೆ ಇದೆ ಅಂತ ಮೊದಲು ಗೊತ್ತಾದರೆ ಪರಿಹಾರ ಯಾರಾದರೂ ಡಾಕ್ಟ್ರ್ ಹತ್ರ ಪರಿಹರಿಸ್ಕೋಬೋದು. ಈಗ ಮೊದಲು ನನಗೆ ಈ ಥರ ಸಮಸ್ಯೆ ಇದೆ ಅಂತ ಅರಿವು ಬರಬೇಕಲ್ವಾ. ಅದಕ್ಕೆ ಜಾಗರರಾಗಿರಬೇಕು, ಎಚ್ಚರವಾಗಿರಬೇಕು, ಗಮನಿಸಬೇಕು. ಆ ಗಮನದಿಂದ ಅಷ್ಟೇ ಗ್ರಹಣೆಗೆ ಬರ್ತದೆ. ಸೊ ನಿಜವಾದ ಧ್ಯಾನ ಅಂದರೆ ಶುದ್ಧ ಗಮನ, ಗಮನಿಸೋದಷ್ಟೇ ಅಂತ ಇಷ್ಟೆಲ್ಲ ಪ್ರಸ್ತಾಪ ಮಾಡ್ತಾ ಬಂದ್ವಿ. ಇದಾದ ಮೇಲೆ ಒಂದು ಹಂತದ ಔನ್ನತ್ಯಕ್ಕೆ ಏರಿದ್ರೆ ನಾವು ಬಯಸಿದಂಥದ್ರಲ್ಲಿ ಅಥವಾ ಇಚ್ಛೆ ಪಟ್ಟಿದ್ರಲ್ಲಿ, ನಾವು ಧ್ಯೇಯವನ್ನು ಇರಿಸಿದ್ರಲ್ಲಿ ನೆಲೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದಕ್ಕೆ ಏಕಾಗ್ರ ಅಂತ ಬೆಳೆಸ್ತೀವಿ. ಯಾವುದಾದ್ರೂ ಇರ್ಬೋದು ಅದು ವಿಷಯ. ಅವಾಗ ಏನು ಮಾಡ್ತೀವಿ, ನಾವು ಬಯಸಿದ್ರಿಂದ ಅದರಲ್ಲಿ ಸಂಪೂರ್ಣವಾಗಿ ಶಾಂತವಾಗಿ ಯಾವ ವಿಚಲಿತಗಳು ಇಲ್ಲದೆ, ಯಾವ ಅಜ್ಞಾನವೂ ಇಲ್ಲದೆ ಅಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಅದೊಂದು ಅವಸ್ಥೆ. ಇನ್ನು ಅದನ್ನು ಮೀರಿದಂಥ ನಿರುದ್ಧ, ಯಾವ ಅವಸ್ಥೆಗಳು ಇಲ್ಲದೆ ಸ್ವ ಅವಸ್ಥೆ, ತಾನ ಸ್ವರೂಪ ಹೇಗೋ ಅಥವಾ ತಾನು ಹೇಗಿದೆಯೋ ಹಾಗೆ ಇರೋಂಥ ಒಂದು ಅವಸ್ಥೆ. ಇದು ನಮ್ಮ ಔನ್ನತ್ಯ, ನಮ್ಮ ಬೆಳವಣಿಗೆ ಆದಾಗೆಲ್ಲ ಆ ಸ್ತರಕ್ಕೆ ಏರ್ತಾ ಹೋಗ್ತೀವಿ. ಹಾಗಾಗಿ ಮೊದಲನೇದು ಏನಾಗ್ತಾ ಇದೆ ಅಂತ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡ್ರೆ ಪರಿಹಾರ ಇದೆ. ಸೊ ಯಾವ್ಯಾವುದನ್ನು ಜಾಗೃತಗೊಳಿಸ್ಕೋಬೇಕು ಅಂತ ಪ್ರಸ್ತಾಪ ಮಾಡ್ತಾ ಬಂದ್ವಿ. ಈಗ ಮುಂದುವರೆದ ಭಾಗವಾಗಿ ಇವೆಲ್ಲ ಯಾಕೆ ಈಗ ಆಗ್ತಾ ಇದ್ದಾವೆ ಅಂತ ಕೇಳಿದ್ರೆ, ನಿನ್ನೆ ಪರಿಣಾಮಗಳು ಅಂತ ಮಾತನಾಡಿದ್ವಿ. ಸೊ ಪರಿಣಾಮಗಳಲ್ಲಿ ಕೋಶಗಳ ಬಗ್ಗೆ ಮಾತನಾಡ್ತಾ, ಅನ್ನಮಯ ಕೋಶಕ್ಕೆ ಯಾವುದರಿಂದ ಪರಿಣಾಮ ಆಗುತ್ತೆ, ಪ್ರಾಣಮಯಕ್ಕೆ ಯಾವುದರಿಂದ ಪರಿಣಾಮ ಆಗುತ್ತೆ, ಹಾಗೆ ಮನೋಮಯ ಮತ್ತು ವಿಜ್ಞಾನಮಯದ ಮೇಲೆ ಯಾವ ರೀತಿ ಪರಿಣಾಮಗಳು ಹೇಗಾಗ್ತವೆ ಅಂತ ಸ್ವಲ್ಪ ವಿಸ್ತಾರವಾಗಿ ಮಾತನಾಡಿದ್ವಿ. ಮೋಸ್ಟ್ಲಿ ಅದು ಆಫ್ ಸೆಷನ್ ಅನಿಸುತ್ತೆ, ಸ್ಟೇಜಲ್ಲಿ ಆಗಲಿಲ್ಲ. ಸೊ ಸಾಧ್ಯವಾದರೆ ಅದರ ವಿಡಿಯೋ ಬರುತ್ತೆ, ದಯಮಾಡಿ ಎಲ್ಲರೂ ನೋಡಿ. ಅದನ್ನು ತುಂಬ ಅದ್ಭುತವಾದಂಥ ಸತ್ಸಂಗ. ಆಹಾರ ವಿಧಾನದಿಂದ ಹಿಡಿದು ಸೊ ನಾವು ಪ್ರತಿನಿತ್ಯ ವ್ಯವಹರಿಸುವಂಥ ರೀತಿ ಹೇಗಿರಬೇಕು ಅನ್ನೋದನ್ನ ಭಾಳ ವಿಶಾಲವಾಗಿ ಒಂದು ಗಂಟೆ ಸತ್ಸಂಗ ಆಯಿತು ಅಂತ ಅಂದ್ಕೊಳ್ತೀವಿ. ಹಾಗೆ ಅದನ್ನು ತಿಳ್ಕೊಳ್ತಾ ಹೋದರೆ ಮೂಲಭೂತವಾಗಿ ದ್ರವ್ಯ ಅಥವಾ ಈ ವಸ್ತುಗಳು ಈ ಶರೀರದ ಮೇಲೆ ಏನು ಪರಿಣಾಮವನ್ನು ಬೀರ್ತವೆ, ಆ ವಸ್ತು ಪರಿಚಯ ಇದ್ದರೆ ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಈ ಪ್ರಮಾಣ ಪರಿಣಾಮದ ಅರಿವಿಟ್ಕೊಂಡು ನಾವು ಅದನ್ನು ಬಳಸಿದ್ರೆ ಅನ್ನಮಯ ಕೋಶ ಇದು ಭಾಳ ಚೆನ್ನಾಗಿರುತ್ತೆ. ಸೊ ಸರ್ವಧಾತುಗಳು ಪೋಷಿಸಲ್ಪಡ್ತವೆ ಅಂತ ನೆನ್ನೆ ಮಾತನಾಡ್ತಾ ಇದ್ವಿ. ಇಷ್ಟೆಲ್ಲ ಆದಮೇಲೆ ಮುಂದಿನ ಭಾಗವಾಗಿ ಮಹಾತ್ಮರು ಎಲ್ಲರೂ ಚೆನ್ನಾಗಿರೋದಕ್ಕೆ, ನೀವು ಚೆನ್ನಾಗಿರೋದಕ್ಕೆ ಮತ್ತು ನಿಮ್ಮನ್ನೊಳಗೊಂಡಂಥ ಇಡೀ ವಿಶ್ವ ಚೆನ್ನಾಗಿರೋದಕ್ಕೆ ಒಂದಷ್ಟು ನಿಯಮಗಳನ್ನ ಅಂದರೆ ಶಿಸ್ತುಗಳನ್ನ ಕೊಟ್ಟೋಗಿದ್ದಾರೆ. ಅದರಿಂದ ಅವರು, ನಾವು ಹೇಳ್ಬಿಡ್ತೀವಿ ಸುಮ್ಮನೆ ನಿಂಪಾಡೋದು ಹೇಳಿಲ್ಲ, ಅನುಶಾಸನ ಅಂತ ಅಂದರು. ಹೇಳ್ತಾ ಇದ್ವಿ ಅಳವಡಿಸ್ಕೋಬೇಕಷ್ಟೇ ಅದನ್ನು ಅಂತ. ನೋಡ್ತೀನಿ ಬಿಡ್ತೀನಿ ಅಳವಡಿಸ್ಕೊಳ್ಳೇಬೇಕಾದಂಥ ಅಂಶಗಳಂತ ಹೇಳಿ ಪ್ರಸ್ತಾಪಿಸ್ತಾ ಹೋಗ್ತಾರೆ. ಯೋಗ ಅನುಶಾಸನಂ ಅಂತ ಹೇಳ್ತಾರೆ.
ನಮ್ಮ ಭಾಷೆಯಲ್ಲಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಅಷ್ಟಾಂಗ ಅಂತಾರೆ. ಸೊ ನೋಡೋದಕ್ಕೆ ಬಹಳ ಕಠಿಣ ಅನಿಸುತ್ತೆ, ಗಾಬರಿ ಆಗ್ಬಿಡುತ್ತೆ ಅದನ್ನು ಕೇಳಿದ್ರೆ. ಸೊ ಈಗ ಎಲ್ರಿಗೂ ಅರ್ಥ ಆಗೋ ರೀತಿಲಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾ ಇದ್ವಿ. ಸೊ ದನ ಕಾಯೋ ತಿಮ್ಮಿಗೂ ಅರ್ಥ ಆಗಬೇಕು, ಕಸ ಗುಡಿಸೋಂಥ ಬೊಮ್ಮ ಎಲ್ರಿಗೂ ಸಾಮಾನ್ಯರಿಗೆಲ್ಲ ಅರ್ಥ ಆಗುವಂಥ ಭಾಷೆಯಲ್ಲಿ ಅವುಗಳನ್ನ ತಿಳ್ಕೊಂಡು ಹಾಗೆ ಬದುಕುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು. ಮೊದಲನೇ ಅಂಶ ಯಮ ಅಂತ. ಯಮ ಅಂದರೆ ನೀನು ಅಥವಾ ಈ ಶರೀರಧಾರಿ ಚೆನ್ನಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು, ಮೂಲಭೂತ ಅಂಶಗಳು. ಈ ಶರೀರಧಾರಿ ಅಥವಾ ಈ ಶರೀರ ಚೆನ್ನಾಗಿರ್ಬೇಕಾದ್ರೆ ಬೇಕಾದಂಥ ಅಂಶಗಳಿಂದ ಅದಕ್ಕೆ ಯಮ ಅಂತ. ಮೊದಲನೇದಾಗಿ ತಿನ್ನುವಂಥ ಆಹಾರ ಅದು ಸರಿಯಾದ ರೀತಿಯಿಂದ ಬರಬೇಕು. ನೆನ್ನೆ ಭಾಳ ವಿಸ್ತಾರವಾಗಿ ಮಾತನಾಡಿದ್ವಿ. ಸೊ ಅಂಥದ್ದನ್ನು ಇದಕ್ಕೆ ಕೊಡಬೇಕು, ಇಲ್ಲಾಂದರೆ ಹಾನಿ ಆಗುತ್ತೆ. ಸೊ ಮೂಲಭೂತವಾಗಿ ಏನು ಹೇಳಿದ್ವಿ, ತನಗೆ ಹಾನಿ ಮಾಡ್ಕೋಬಾರ್ದು ಮತ್ತು ಬೇರೆಯವ್ರಿಗೆ ಹಾನಿ ಮಾಡಬಾರ್ದು. ಇದೇ ಧರ್ಮ. ಧರ್ಮವನ್ನು ಎಲ್ಲರೂ ಪರಿಪಾಲಿಸಲೇಬೇಕು. ಮೊದಲು ಧರ್ಮ. ನೀವು ಈ ಥರದ ಅಭ್ಯಾಸದಿಂದ ಬಹಳ ಶಕ್ತಿವಂತರಾಗ್ಬಿಡ್ತೀರಾ, ಏನು ಬೇಕಾದರೂ ಸಾಧಿಸ್ತೀರಾ. ಅದಕ್ಕಿಂತ ಮೊದಲೇನು ಬೇಕು, ಏನು ಸಾಧಿಸಿದ್ರು ನನಗೆ ತೊಂದರೆ ಮಾಡ್ಕೋಬಾರ್ದು, ಬೇರೆಯವರಿಗೆ ತೊಂದರೆ ಮಾಡಿ. ಸೊ ಜೀವನದ ಬಹುಮುಖ್ಯ ಧ್ಯೇಯ ತಿಳ್ಕೊಬೇಕು, ಅದನ್ನು ಗಮನಿಸಿ. ಒಂದು ಹುಲ್ಲು ಬೆಳೆಯುತ್ತೆ, ಹುಲ್ಲಿಗೆ ಆ ಸತ್ವ, ಮಣ್ಣಲ್ಲಿದ್ದಂಥ ಸತ್ವ ಏನು ಮಾಡ್ತು, ತಾನು ಆಶ್ರಯವಾಯಿತು. ಅದಕ್ಕೆ ಕಳ್ಕೊಂತ ಏನಾಯಿತು, ಹುಲ್ಲು ಅರಳೋದಕ್ಕೆ ಆಶ್ರಯವಾಯಿತು. ಅದರ ಸಾರ್ಥಕತೆ ಅದು. ಹಾಗೆ ಹುಲ್ಲು ಬೆಳೆದು ಅದರ ಜೀವಿತಾವಧಿಯನ್ನು ಮುಗಿಸ್ಕೊಂಡು ಅದು ಕಸವಾದರೆ ಇನ್ನೊಂದು ದೊಡ್ಡ ಸಸಿ ಬೆಳೆಯೋದಕ್ಕೆ ಆಶ್ರಯವಾಯಿತು. ತನ್ನ ಅಸ್ತಿತ್ವವನ್ನು ಬಿಟ್ಕೊಡ್ತಾ ಇನ್ನೊಂದು ರೂಪ ಪಡ್ಕೊಳ್ಳೋದಕ್ಕೆ ಅದರಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ತು. ಹಾಗೆ ಆ ಗಿಡ ಹೆಮ್ಮರವಾಯಿತು ಇನ್ನೆಷ್ಟೋ ಆ ಥರದ ಇದನ್ನು ಆಶ್ರಯಿಸಿ. ಆ ಹೆಮ್ಮರ 10 100 ವರ್ಷ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗುತ್ತೆ. ಸಾರ್ಥಕತೆ, ಬದುಕಿನ ಸಾರ್ಥಕತೆ. ಬೆಳೀತಾ ಇದ್ದೀವಿ ಅಂದರೆ ಎಷ್ಟು ಜನರಿಗೆ ಆಶ್ರಯ ಕೊಟ್ಟು ಸಹಬಾಳ್ವೆಗೆ ಪೂರಕವಾದ್ವಿ ಅಂತ. ಆ ರೀತಿ ಸಾರ್ಥಕತೆ. ಸೊ ನಾವು ಮಾಡುವಂಥ ಕ್ರಿಯೆ ಅಥವಾ ನಮ್ಮ ಬೆಳವಣಿಗೆ ಸಹಬಾಳ್ವೆ ಮತ್ತು ಇನ್ನೊಬ್ಬರಿಗೆ ಆಶ್ರಯ ಆಗೋ ಥರ ಇರಬೇಕು ಅಂತ. ಅಲ್ಲಿ ಅದಕ್ಕೆ ವಿರುದ್ಧವಾಗಿ ಸುಲಿಗೆ ಅನ್ನೋದಿರುತ್ತೆ, ಅದನ್ನು ಗಮನಿಸಬೇಕು. ಸುಲಿಗೆ ತಪ್ಪು ತಿಳುವಳಿಕೆಯಿಂದ ಆದರೆ ಆಶ್ರಯವಾಗುವಂಥದ್ದು ಸರಿಯಾದ ತಿಳುವಳಿಕೆ ಇಲ್ಲ, ಇದರ ನಿಯಮ ಹೀಗೆ. ಹಾಗಾಗಿ ಹಾನಿ ಆಗದೆ ಇರತಕ್ಕಂಥ, ತನಗೆ ಹಾನಿ ಮಾಡಿಕೊಳ್ಳದೆ ಇರತಕ್ಕಂಥ ಶಿಸ್ತುಗಳು, ಅಳವಡಿಸ್ಕೊಳ್ಳುವಂಥ ತತ್ವಗಳೇನಿದ್ದಾವೆ ಅವಕ್ಕೆ ಯಮ ಅಂತ ಕರಿತೀವಿ. ಸೊ ಯಾವುದನ್ನು ಸೇವಿಸ್ಬೇಕೋ ಅದನ್ನೇ ಸೇವಿಸ್ಬೇಕು, ಏನು ಚಿಂತಿಸ್ಬೇಕೋ ಅದೇ ಥರ ಚಿಂತಿಸ್ಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು ಅದೇ ಥರ ಇರಬೇಕು, ತನಗೆ ಹಾನಿ ಮಾಡಿಕೊಳ್ಳೋ ಥರ ಇರಬಾರ್ದು. ಇಲ್ಲಿ ತಪ್ಪು ತಿಳುವಳಿಕೆಯಿಂದ ನನಗೆ ಬೇಕಾದಂಗೆ ಮಾಡ್ತೀನಿ, ನನ್ನಿಷ್ಟ. ಸೊ ಇದು ಮೂಢತ್ವ ಅಥವಾ ತಪ್ಪು ತಿಳುವಳಿಕೆ ಇರುವಂಥ ಗುಣ. ಅದನ್ನು ಗುರುತಿಸ್ಬೇಕು. ಗುರುತಿಸಿದ್ರೆ ಈಗ ಅದಕ್ಕೆ ಪರಿಹಾರ. ಸೊ ಅಂಥ ಗುಣಗಳು ಉದ್ಭವ ಆಗುವಾಗ ಪರಿಹಾರ ಏನು ಅಂತ ಕೇಳಿದಾಗ ಯಾವುದಾದ್ರೂ ಒಂದನ್ನು ಆರಾಧಿಸುವಂಥ ಒಂದು ಮನೋವೃತ್ತಿಯನ್ನು ಬೆಳೆಸ್ಕೋಬೇಕು. ಈಗ ಮೊದಲನೇದಾಗಿ ಇದೆಲ್ಲವೂ ಅಲ್ಲಿಂದನೇ ಆವಿರ್ಭವಿಸಿದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಏನಾದರೂ ಹೆಸರು ಕೊಡ್ರಿ, ಪರತತ್ವ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ದೇವರು ಅಂತ ಕರೀರಿ, ಅರಿವು ಅಂತ ಕರೀರಿ, ಅಥವಾ ಹೆಸರು ಅದಕ್ಕೆ ಅಹಂ ಅಂತಾರೆ, ನಾನು ಅಂತ ಕರೀತಾರೆ, ಸರಿ ಏನಾದರೂ ಕರ್ಕೊಳ್ಳಿ. ಅಲ್ಲಿಂದ ಎಲ್ಲವೂ ಆವಿರ್ಭವಿಸಿದೆ, ಎಲ್ಲವೂ ಅದರಿಂದನೇ ಆಗಿರುವಂಥದ್ದು.
ಸೊ ಈ ತಿಳುವಳಿಕೆಯನ್ನ ಅದು ಬೇರೆ ಅಲ್ಲ, ಅನನ್ಯ ಅನ್ನೋ ಭಾವನ ಇಟ್ಕೋಬೇಕು ಜೊತೆಲಿ. ಅದು ಇಟ್ಕೊಂಡ್ರೆ ಅವಾಗ ಹೊರಗಿನದಕ್ಕೂ ಕೂಡ ಹಾನಿ ಮಾಡೋದಿಲ್ಲ. ಸೊ ಹೊರಗಡೆ ಹೇಗಿರಬೇಕು ಅಂತಕ್ಕಂಥ ಒಂದು ಅನುಶಾಸನ ಅಥವಾ ನಿಯಮವೇನಿದೆ ಅದಕ್ಕೆ ಹೆಸರು ನಿಯಮ ಅಂತ. ಯಾವ್ದ್ರ ಜೊತೆಲಾದ್ರೂ ಇರ್ತೀವಿ, ಕುಟುಂಬದ ಜೊತೆಲಿ ಇರ್ತೀವಿ, ಕುಟುಂಬದ ಜೊತೆಲಿ ಹೇಗಿರಬೇಕು ಅನ್ನೋ ನಿಯಮ. ಸಮಾಜದ ಜೊತೆಲಿ ಇರ್ತೀವಿ, ಸಮಾಜದ ಜೊತೆ ಹೇಗಿರಬೇಕು ಅನ್ನೋ ನಿಯಮ. ಸಮಷ್ಟಿ ಅಂದ್ರೆ ಇನ್ನು ಉಳಿದದ್ದೆಲ್ಲವೂ ಇದೆ, ಇದ್ರ ಜೊತೆಲಿ ಹೇಗಿರಬೇಕು. ಸೊ ಉಳಿದಿದ್ರ ಜೊತೆಲಿ ಹೇಗಿರಬೇಕು ಅಂದ್ರೆ ಅದು ಬೇರೆ ಅಲ್ಲ ಅಂತ ಮೊದಲು ತಿಳಿದಿರಬೇಕು. ಉದಾಹರಣೆ ಹೇಳ್ತಾ ಇದ್ವಿ, ಈಗ ಅಲ್ಲೊಂದು ಮರ ಇದೆ, ಸೊ ನನ್ನಿಚ್ಛೆ, ನನಗೆ ಅಧಿಕಾರ ಇದೆ ಅಂತ ಕಡಿದ್ರೆ ಅದು ಹೊರಗಡೆ ಉಸಿರಾಡಿದ್ರೆ ನೀವು ಒಳಗಡೆ ಉಸಿರಾಡ್ತೀರ. ಅದು ಇಂಗಾಲ ತಗೊಂಡು ಆಮ್ಲಜನಕನ ಹೊರಗೆ ಬಿಡುತ್ತೆ, ಆ ಆಮ್ಲಜನಕನ್ನ ನಾವು ಒಳಗೆ ತಗೋತೀವಿ. ಅದರ ಹೊರ ಉಸಿರು ನಮ್ಮ ಒಳ ಉಸಿರು, ನಮ್ಮ ಹೊರ ಉಸಿರು ಅದರ ಒಳ ಉಸಿರು. ಗೊತ್ತಾಗ್ಬೇಕು ಅವೆರಡು ಬೇರೆ ಬೇರೆ ಅಲ್ಲ ಅಂತ, ಬಹಳ ಸರಳವಾಗಿ. ಹಾಗಾದ್ರೆ ಅದ್ರ ಜೊತೆ ಹೇಗಿರಬೇಕು ಅಂತ, ಅದು ಬೇರೆ ಅಲ್ಲ, ಅದಕ್ಕೂ ಕೂಡ ಹಾನಿ ಮಾಡಬಾರ್ದು, ಆ ನಿಯಮಗಳಂತೆ ಇರಬೇಕು ಅಂತ ಹೇಳ್ತೀವಿ. ನನ್ನಿಚ್ಛೆ ಅಲ್ಲ, ಇಲ್ಲಿ ಹೇಗಿರಬೇಕು, ನಿಯಮದಂತೆ, ಅಂದ್ರೆ ಅದಕ್ಕೂ ಹಾನಿ ಆಗದಂತೆ. ಸೊ ಇದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಅವಸ್ಥೆ ಏನಿದೆ, ಇದರಿಂದ ಸ್ವಲ್ಪ ನಾವು ಬಿಡಿಸ್ಕೊಳ್ಳೋದಕ್ಕೆ, ಎಲ್ಲವೂ ಒಂದರಿಂದೇ ಆಗಿದೆ ಅಂತ ಏನು ಕರೀತಾರೆ ಅದಕ್ಕೆ ಏನಾದರೂ ಹೆಸರು ಕೊಡಿ, ಮೊದಲು ಅದನ್ನು ಹೃದಯದಲ್ಲಿ ಆರಾಧಿಸ್ಬೇಕು. ಅದನ್ನು ಪರಮಾತ್ಮ ಅಂತ ಕರೀರಿ, ಹೆಸರಲ್ಲಿ ದೇವಿ ಅಂತ ಕರೀರಿ, ಅಥವಾ ಗುರು ಅಂತ ಕರೀರಿ, ಏನಾದರೂ ಸರಿ. ಅಥವಾ ನೀವು ನಿಜವಾಗ್ಲೂ ಆಸಕ್ತಿಯಿಂದ ತಿಳ್ಕೋಬೇಕಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ವಿಷಯವೇ ಆಗಿರಲಿ, ಅದನ್ನು ಪೂರ್ಣವಾಗಿ ಹೃದಯದಲ್ಲಿ ಆರಾಧಿಸ್ಬೇಕು. ಆ ಆರಾಧಕ ವಸ್ತು ಏನಾದರೂ ಇರಲಿ, ಆರಾಧನೆ ಇದ್ದರೆ ಇನ್ನು ಉಳಿದ ದೋಷಗಳನ್ನ ಅದು ನಿವಾರಿಸ್ತದೆ. ಆರಾಧನೆ ಇಲ್ಲ ಅಂದರೆ ಈ ಅಧ್ಯಾಸ ಅಥವಾ ತಪ್ಪು ತಿಳುವಳಿಕೆ ಅದನ್ನು ಅಹಂ ಅಂತ ಬೆಳೆಸಿದ್ರೆ ಅದು ಇನ್ನು ಉಳಿದ ಎಲ್ಲದಕ್ಕೂ ಪೋಷಣೆ ಕೊಡ್ತದೆ. ಅದು ದೋಷಗಳನ್ನೆಲ್ಲ ಪೋಷಿಸ್ತದೆ. ಸೊ ಏನಾದರೂ ದೋಷಗಳು ಅಭಿವ್ಯಕ್ತವಾಗ್ತಾ ಇದ್ದಾವೆ ಅಂದರೆ ಪರಿಹಾರಾತ್ಮಕವಾಗಿ ಆರಾಧನೆಯನ್ನು ಪ್ರಾರಂಭ ಮಾಡ್ಕೋಬೇಕು. ಆರಾಧನೆ ಇರಬೇಕಷ್ಟೆ, ಎಲ್ಲವೂ ಅದರಿಂದಲೇ, ಎಲ್ಲವೂ ಅದರಿಂದಲೇ ಅಂತ ಹೆಸರೇನಾದರೂ ಇದ್ಕೊಳ್ಳಿ. ಆರಾಧಕ ಭಾವ ಬಂದರೆ ಅಲ್ಲಿಂದ ಆರಾಧ್ವಿ ಅಂತ. ಅದಾದ ಮೇಲೆ ಇಬ್ಬರಿದ್ದೀವಿ. ಈಗ ಯಾರಿದ್ದಾರೆ? ವ್ಯಷ್ಟಿ ಇದೆ, ಸಮಷ್ಟಿ ಇದೆ. ಅಂದರೆ ನಾನಿದ್ದೀನಿ ಮತ್ತು ನನ್ನ ಉಳಿದ ಎಲ್ಲ ಪ್ರಪಂಚ ಇದೆ. ಅದ್ರ ಪರಿಣಾಮ ಇದ್ರ ಮೇಲಿರುತ್ತೆ, ಇದ್ರ ಪರಿಣಾಮ ಅದ್ರ ಮೇಲೂ ಇರುತ್ತೆ. ಜಗತ್ತನ್ನೆಲ್ಲ ಗಲೀಜು ಮಾಡಿ, ಸೊ ನನಗೆ ಅದ್ರ ವಾಸನೆ ತಲುಪೋದಿಲ್ಲ ಅಂತ ಅಂದ್ಕೊಂಡ್ರೆ ಭ್ರಮೆ ಆಯ್ತು. ಅದ್ರ ಪರಿಣಾಮ ಇದ್ದೇ ಇರುತ್ತೆ. ಅಥವಾ ತಾನು ಅರಳಿ ಈ ಸುಗಂಧ ಹೊರಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡ್ರೆ ಅದು ಭ್ರಮೆ. ಅದ್ರ ಪರಿಣಾಮ ಇದ್ದೇ ಇರುತ್ತೆ. ಈ ಎರಡರ ಪರಿಣಾಮ ಒಂದ್ರ ಮೇಲೆ ಇದ್ದೇ ಇರುತ್ತೆ. ಆ ಪರಿಣಾಮ ಇರೋದ್ರಿಂದ ನಾವು ಅದರ ಜೊತೆ ಹೇಗೆ ವ್ಯವಹರಿಸ್ತೀವೋ ಆ ವ್ಯವಹರಿಸುವಂಥ ವಿಧಾನಕ್ಕೆ ನಾವು ಇಲ್ಲಿ ಆಸನ ಅಂತ ಕರಿತೀವಿ. ವ್ಯವಹರಿಸುವಂಥ ವಿಧಾನದ ಭಂಗಿಗಳು. ಈಗ ತಾವು ಬಂದ ತಕ್ಷಣ ಸ್ವಲ್ಪ ಬಾಗಿ, ಈಗಂದ್ರೆ ಹೇಗಾಗುತ್ತೆ, ಇದೊಂದು ಆಸನ. ಈಗ ಹೇಗಾಗುತ್ತೆ? ಯಾರ್ಯಾರು ಸಂತೃಪ್ತರಾದರು, ಖುಷಿಪಟ್ರು? ಈಗ ಮಾಡೋವಂಥವ್ರು ಮೊದಲು ಖುಷಿ ಆದರು, ಅವ್ರು ನೋಡೋವಂಥವ್ರು, ಇದಕ್ಕೆ ಸಾಕ್ಷಿ ಆದವರು ಅವರು ಕೂಡ ಖುಷಿ ಆದರು. 3 ಜನ ಇದರ ಉಪಯುಕ್ತತೆಯನ್ನು ಪಡ್ಕೋತಾರೆ. ಇದಕ್ಕೆ ವಿರುದ್ಧವಾಗಿ ಬಾ
ಹೇಗಿರುತ್ತೆ? ಅಂದರೆ ಹೀಗಂದ್ರೆ ಹೇಗಿರುತ್ತೆ? ಸೊ ಮೊದಲು ಆಸನವನ್ನು ಸರಿಪಡಿಸ್ಕೊಳ್ಳಿ. ಒಂದು ಸ್ವಲ್ಪ ಅನ್ನೋದು ಏನಪ್ಪ, ಏನು ಬಂದಿರ್ ಬನ್ನಿ ಕುಳ್ಳಿರಿ ಎಂದರೆ ನಿಮ್ಮ ಮನ ಕುಳಿಯೊಯ್ಯುವುದೇ. ಏನಪ್ಪ, ಹರಿದೋಗ್ಬಿಡ್ತದೆ, ತೂತು ಬಿದ್ದುಬಿಡ್ತದೆ ಏನಾದರೂ. ವ್ಯವಹರಿಸಂಥ ಭಂಗಿಗಳು. ಯಾಕೆಂದರೆ ಈ ವ್ಯವಹರಿಸಂಥ ಭಂಗಿಗಳು ಇದರ ಅವಸ್ಥೆಯನ್ನು ಬದಲಾಯಿಸ್ತವೆ. ಈಗ ಈ ಥರ ಕುತ್ಕೊಂಡ್ರೆ ಏನಾಗುತ್ತೆ? ಏನಾಗುತ್ತೆ ಗೊತ್ತಾಗುತ್ತೆ. ಈ ಥರ ನಕ್ಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ಏನೋ ಆಗ್ತಾ ಇದೆಯಲ್ಲ. ಸೊ ಇದನ್ನು ಗುರುತಿಸಿ ಸರಿಯಾದ ತಿಳುವಳಿಕೆಯಿಂದ ಆಸನಗಳನ್ನ ಸರಿಪಡಿಸ್ಕೋಬೇಕು. ಇಲ್ಲಿ ಆಸನ ಅಂದರೆ ನಾವು ಬೇರೆ ಥರ ಭ್ರಾಂತಿ ಬರಬಾರ್ದು ಅದಕ್ಕೆ. ವ್ಯಷ್ಟಿ ಮತ್ತು ಸಮಷ್ಟಿಗಳ ಜೊತೆಲಿ ಒಡನಾಡುವಂಥ ವ್ಯವಹರಿಸುವಂಥ ಭಂಗಿಗಳೇನಿದ್ದಾವೆ ಇದಕ್ಕೆ ಆಸನ ಅಂತ. ಸೊ ವ್ಯಷ್ಟಿ ತಾನಿದ್ದಾಗ ಈ ಕೂತ್ಕೊಂಡ್ರೆ ಈ ಭಂಗಿ ಆದರೆ ಬೇರೆ ಆಗುತ್ತೆ, ಅದಕ್ಕೆ ಆಸನ ಸರಿ ಇರಬೇಕು. ಸೊ ಹೀಗಿದ್ರೆ ಬೇರೆ ಆಗುತ್ತೆ. ಸೊ ಇದನ್ನು ಗುರುತಿಸಿದ್ರೆ ಆಸನಗಳನ್ನ ಸರಿಪಡಿಸ್ಕೋಬೋದು. ಅದರ ಉಪಯುಕ್ತತೆ ಮಾಡೋಂಥವ್ನಿಗಾಗುತ್ತೆ, ನೋಡೋಂಥವ್ನಿಗಾಗುತ್ತೆ, ಸಾಕ್ಷಿ ಆದಂಥವ್ರಿಗಾಗುತ್ತೆ. ಇದಾದ ಮೇಲೆ ಪ್ರಾಣಾಯಾಮ ಅಂತ ಮಾತನಾಡಿದ್ವಿ. ಸೊ ಅನ್ನಮಯಕ್ಕೆ ಏನು ಬೇಕು ಸ್ವಲ್ಪ ಆದಮೇಲೆ ಈಗ ಸೊ ಪ್ರಾಣಕ್ಕೆ ನಾಡಿ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಪ್ರಾಣಾಯಾಮ ಭಾಳ ವಿಸ್ತಾರವಾದಂಥ ವಿಷಯ. ಪ್ರಮಾಣ ಪರಿಣಾಮದ ಅರಿವಿಲ್ಲದೆ ಮುಟ್ರೆ ಸುಟ್ಕೋತೀವಿ ಅದನ್ನು. ಸೊ ನಿನ್ನೆ ಅಗ್ನಿ ಅಂತ ಮಾತನಾಡ್ತಾ ಇದ್ವಿ. ಸೊ ಇದು ಪ್ರಾಣ, ಇದು ಅಗ್ನಿ. ಇದು ಸೊ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ. ಸಿಲಿಂಡ್ರಲ್ಲಿ ಗ್ಯಾಸ್ ಇದೆ, ಅಷ್ಟನ್ನು ಏನಾದರೂ ಪೂರ್ತಿ ಕಂಟ್ರೋಲರ್ ಇಲ್ಲದೆ ಬಿಟ್ಟರೆ ಏನಾಗುತ್ತೆ? ಸಿಡಿದು ಹೋಗಿ ಎಲ್ರಿಗೂ ಹಾನಿ ಮಾಡ್ತದೆ. ಅದಕ್ಕೇನು ಮಾಡಬೇಕು? ಒಂದು ರೆಗ್ಯುಲೇಟ್ರ್ ಹಾಕ್ಬೇಕು ಅದಕ್ಕೆ. ವಿತೌಟ್ ರೆಗ್ಯುಲೇಟ್ರು ಅದಕ್ಕೆ ಜಗತ್ತಿನಲ್ಲಿ ಹೇಳಿದ್ದಾರೆ ಯಾವುದು ಅನುಪಯುಕ್ತ ಅಲ್ಲ. ಸೊ ಎಂಥ ಅಪಾಯಕಾರಿ ವಸ್ತು ಆದ್ರೂ, ವಿಷಯುಕ್ತ ವಸ್ತು ಆದ್ರೂ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಅಮೃತವಾಗಿ ಬಳಸ್ಕೋಬೋದು. ಸೊ ಬಳಸೋಂಥವ್ರ ಮೇಲೆ ಅವಲಂಬಿತ ಆಗಿದೆ. ಅದು ಹೇಗೆ ಬಳಸ್ಕೋಬೇಕು ಅನ್ನೋ ತಿಳುವಳಿಕೆ ಮೇಲೆ ಅವಲಂಬಿತ ಆಗಿದೆ. ಅದಕ್ಕೆ ಪ್ರಾಣಾಯಾಮ ಯಾರ ಹತ್ರ ಕಲಿಬೇಕು ಅಂದರೆ, ಯಾರು ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸಿದಾರೋ, ಪರಿಣಿತಿಯನ್ನು ಪಡೆದಿದ್ದಾರೋ, ಅದರ ಪರಿಣಾಮಗಳೇನಾದರೂ ವ್ಯತಿರಿಕ್ತವಾಗಾದರೆ ಅದನ್ನು ಮತ್ತೆ ವಾಪಸ್ ಮಾಡೋದಕ್ಕೆ ಸಾಧ್ಯ ಇದೆಯೋ, ವಾಪಸ್ ಮಾಡೋಂಥ ವಿಧಾನವನ್ನು ಕಲ್ತಿದ್ದಾರೋ ಅವ್ರ ಹತ್ರ ಮಾತ್ರ ಅದನ್ನು ಅಭ್ಯಾಸ ಮಾಡೋದು. ಇಲ್ಲ ಅಂದರೆ ಸರಿಪಡಿಸ್ಲಿಕ್ಕೆ ಆಗದೇ ಇರೋಷ್ಟು ಹಾನಿ ಆಗುತ್ತೆ. ನಿನ್ನೆ ಮಾತನಾಡ್ತಾ ಇದ್ವಿ, ಯೋಗ ಮಾಡಿ ಪೇಷಂಟ್ಸ್ ಆಗಿ ಬಂದಿರೋಂಥವ್ರನ್ನ ಸಾಕಷ್ಟು ಜನ ಡಾಕ್ಟರ್ಸ್ ನೋಡಿರ್ತಾರೆ ಅಂತ. ಉದಾಹರಣೆಗೆ ನೀರು ಕುಡಿಬೇಕು ಅಂತ ಹೇಳಿದ್ವಿ. ಬೆಳಗ್ಗೆ ಎದ್ದು ನೀರು ಕುಡಿದ್ರೆ 6 ಲೀಟ್ರು ರಿವರ್ಸ್ ಆಸ್ಮೋಸಿಸ್ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಧಾತುಕ್ಷಯ ಎಲ್ಲಿವರೆಗೂ ಆಗುತ್ತಪ್ಪ ಅಂದರೆ ಮಜ್ಜೆವರೆಗೂ ಹೊರಟೋಗುತ್ತೆ, ಅಲ್ಲಿವರೆಗೂ ಖಾಲಿ ಮಾಡುತ್ತೆ ಅಂತ. ಮತ್ತು ಸೈನ್ಸ್ ಹೇಳ್ತಾ ಇದೆಯಲ್ಲ ಕುಡಿಬೇಕು ಅಂತ. ಪ್ರಮಾಣಗಳು ಏನಕ್ಕಿದ್ದಾವೆ? ಪ್ರತ್ಯಕ್ಷವಾಗಿ ನೋಡ್ರಿ, ಅನುಮಾನಿಸಿ ನೋಡ್ರಿ, ಹಿರಿಯರು ಏನು ಹೇಳಿದರೆ ಶಬ್ದವನ್ನು ನೋಡ್ರಿ, ಉಪಮಾನಗಳನ್ನ ನೋಡ್ರಿ, ಮತ್ತು ಅರ್ಥೋತ್ಪತ್ತಿ ಆಗ್ತಾ ಇದೆ ಅಂತ. ಕುಡ್ದವರೆಲ್ಲ ಹಾಗಾದರೆ ಚೆನ್ನಾಗಿದ್ದಾರಾ ಅಂತ ನೋಡ್ರಿ. ಏನಪ್ಪ ಅನುಪಲಬ್ಧಿ. ಇಷ್ಟು ಪ್ರಮಾಣಗಳು ನೋಡಿದ್ರೆ ಸರಿ, ಹೇಳಿದ್ರು ಮಾಡಿಬಿಟ್ರೆ ಅಂದರೆ ಆಗಲ್ಲ. ಪರೀಕ್ಷಿಸ್ಬೇಕು ಅದನ್ನೆಲ್ಲ ಪ್ರಮಾಣಗಳ ಮೂಲಕ. ಮತ್ತು ಸರಿಯಾದ ವಿಧಾನ ಏನು ಅಂತ ಒಂದು ಪ್ರಾಣಿಗೆ ಗೊತ್ತಿದೆ ಅಂತ ಮಾತನಾಡ್ತಾ ಇದ್ವಿ. ಇಲ್ಲಿಗೆ ಯಾರಾದರೂ ಈಗ ಮ್ಯಾನ್ಯಲ್ ಬರ್ಕೊಟ್ಟಿದ್ದಾರೆ, ಇಷ್ಟೊತ್ತಿಗೆ ನೀನು ಇಷ್ಟು ನೀರು ಕುಡಿಬೇಕು, ಏನಪ್ಪ ಕುರಿ ಮೇಕೆ ಎಲ್ಲರಿಗೂ ಬರ್ಕೊಟ್ಟಿದ್ದಾರೆ. ಬಾಯಿ ಆರಿದಾಗ, ತೃಷ್ಯ ಆದಾಗ ನೀರು ಕುಡಿತೀವಿ. ನಾವು ಅಷ್ಟೇ, ತೃಷ್ಯ ಆದಾಗ ನೀರು ಕುಡಿಬೇಕು. ಎಷ್ಟು ಪ್ರಮಾಣ ಬೇಕೋ ಅಷ್ಟು. ಇದು ಸಾಕಷ್ಟು ವಿಷಯಗಳು ಆಯುರ್ವೇದದಲ್ಲಿ ಪೂರ್ವಿಕರು ಇದನ್ನು ಪ್ರಸ್ತಾಪ ಮಾಡೋಗಿದ್ದಾರೆ. ಅದು ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಬೇಕಾಗಿದೆ ಅಷ್ಟೆ.
ಎಷ್ಟು ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಅಂತ ಹೇಳಿದಾರಪ್ಪ, ಬೊಗಸೆ ನೀರು ಕುಡಿಯೋಕೆ. ಏನಪ್ಪ ಅಲ್ಲೇನೋ ಮಡಕೆ ನೀರು ಕುಡಿಯೋಕೆ ಅಂತ ಹೇಳೋಗಿದ್ರೆ ಎಷ್ಟು ಸರಳವಾಗಿ ಎಲ್ರಿಗೂ ಅರ್ಥ ಆಗ್ತದೆ, ಎಷ್ಟು ಕುಡಿಬೇಕಪ್ಪ ಬೊಗಸೆ. ಹಾಗೆ ಪ್ರಾಣಾಯಾಮ ವಿವಿಧ ಹಂತದಲ್ಲಿ ಅದು ಏನು ಸರಿಪಡಿಸಲಾಗದಂಥ ಸಮಸ್ಯೆ ಅಂತ ಇರಬಲ್ದು, ಮತ್ತೆ ಪರಿಹರಿಸಕ್ಕೆ ಆಗದೇ ಇಲ್ಲ ಅಂತ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಬಲ್ದು. ಯಾರದನ್ನ ಪರಿಣಿತಿಯನ್ನು ಪಡೆದಿದ್ದಾರೋ, ಅದಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟಿದ್ದಾರೋ ಅಂಥವ್ರ ಆಶ್ರಯದಲ್ಲಿ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೋಬೇಕು ಅಗತ್ಯ ಇದ್ದಾಗ. ಪ್ರಾಣ ಒಳ ಉಸಿರು ಅಂದರೆ ರೇಚಕವಾಗಿದೆ, ಹೊರ ಉಸಿರು ಕ್ಷಮಿಸಿ ಪೂರಕವಾಗಿದೆ, ಹೊರ ಉಸಿರು ರೇಚಕವಾಗಿದೆ, ಮತ್ತು ನಿಲ್ಲಿಸುವಂಥದ್ದು ಒಳಗಡೆ ಹೋಗಿ ಸ್ತಬ್ಧವಾಗುವಂಥದ್ದು ಕುಂಭಕವಾಗಿದೆ. 3 ಗತಿ ಇದೆ ಅದಕ್ಕೆ. ಆ 3 ಗತಿಗಳನ್ನ ಬೇರೆ ಬೇರೆ ಪ್ರಾಣಾಯಾಮಗಳ ಮೂಲಕ ಅದನ್ನು ನಿಯಂತ್ರಿಸ್ತಾ ಯಾವ್ಯಾವ ದೋಷಗಳಿದಾವೋ ಆ ದೋಷಗಳನ್ನ ಸರಿಪಡಿಸೋದಕ್ಕೆ ವಿಧಾನಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಅನುಲೋಮ ವಿಲೋಮ ಅಂತ ಇರ್ಬೋದು, ಅದಾದಮೇಲೆ ಕಪಾಲಭಾತಿ ಅಂತ ಇರ್ಬೋದು, ಭಸ್ತಿಕ ಅಂತ ಇರ್ಬೋದು, ಆಮೇಲೆ ಶೀತಲ ಅಂತ ಇರ್ಬೋದು. ಹೀಗೆ ಬೇರೆ ಬೇರೆ ಪರಿಣಾಮಗಳಿಗೆ ಬೇರೆ ಬೇರೆ ಇದರಲ್ಲಿ ಎಲ್ಲವನ್ನು ಮಾಡಬೇಕು ಅಂತಲ್ಲ. ಆ ಕಾಯಿಲೆ ಇದ್ದಾಗ ಅದನ್ನು ಸರಿಪಡಿಸ್ಲಿಕ್ಕೆ ಅಥವಾ ತೊಂದರೆ ಇದ್ದಾಗ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಒಂದು 8-10 ವಿಭಾಗಗಳನ್ನು ಮಾಡಿ ಅದನ್ನು ಕೂಲಂಕುಷವಾಗಿ ತಿಳಿಸ್ತಾ ಹೋಗ್ಬೇಕು. ಅದು ತಿಳಿದವ್ರ ಹತ್ರ ಎಷ್ಟು ಅಗತ್ಯ ಬೇಕೋ ನಮ್ಗೆ ಅರ್ಥ ಆಗಂಗೆ ಅವ್ರ ಹತ್ರ ಕೇಳ್ಕೊಂಡು ಅಷ್ಟನ್ನು ಅಳವಡಿಸ್ಕೊಳ್ಳೋಂಥದ್ದು. ಅಲ್ಲಿ ಆಯುರ್ವೇದದಲ್ಲಿ ಬಳಸುವಂಥ ವಾತ, ಪಿತ್ತ, ಕಫ ಇವುಗಳಿಂದ ಉತ್ಪತ್ತಿಯಾಗುವಂಥ ದೋಷಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಪ್ರಾಣಾಯಾಮಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಆಳವಾಗಿ ಅದನ್ನು ಯಾರು ಕರಗತ ಮಾಡ್ಕೊಂಡಿದ್ದಾರೋ ನೇರವಾಗಿ ಅವ್ರ ಹತ್ರನೇ ತಿಳ್ಕೋಬೇಕು. ಪ್ರಾಣಾಯಾಮ ಯೂಟ್ಯೂಬ್ ಯೂನಿವರ್ಸಿಟಿ ನೋಡಿ ಕಲ್ತ್ಕೊಳ್ಳೋಂಥದ್ದಲ್ಲ. ಆದರೆ ವ್ಯತಿರಿಕ್ತ ಪರಿಣಾಮಗಳನ್ನ ಸರಿ ಮಾಡ್ಕೊಳ್ಳೋಕೆ ಆಗದೇ ಇದ್ದಷ್ಟು ತೊಂದರೆ ಕೂಡ ಮಾಡಬಲ್ದು. ಆಯಿತು, ನಿನ್ನೆ ಹೇಳ್ತಾ ಇದ್ವಿ ಹಾಗಾದರೆ ಯಾರು ಅದನ್ನು ಬೋಧಿಸ್ಬೇಕು ಅಂತ. ಸೊ ಯಾರು 4 ವರ್ಷಗಳ ಕಾಲ ಶ್ರವಣ ಮಾಡಿ ಮನನ ಮಾಡಿ ಅದನ್ನು ಅನುಷ್ಠಾನ ಮಾಡ್ಕೊಳ್ತಾ ಒಟ್ಟು 12 ವರ್ಷಗಳ ಕಾಲ ಅದನ್ನು ಮಾಡಿ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ, ಮಾಸ್ಟರಿ ಅಂತೀವಿ. ಸೊ ಸಂಪೂರ್ಣವಾದ ತಿಳುವಳಿಕೆ, ಆ ಪರಿಣಿತತ್ವವನ್ನು ಪಡೆದಾಗ ಅವರಿಗೆ ಮಾಸ್ಟ್ರು ಅಂತೀವಿ. ಏನು ಮಾಸ್ಟರ್ ಅರ್ಥ? ಸಂಪೂರ್ಣವಾಗಿ ಅದರ ಮೇಲೆ ಪರಿಣಿತಿಯನ್ನು ಸಾಧಿಸಿರುವಂಥವ್ರು ಅಂತ. ಆ ಪ್ರಜ್ಞೆ ನಮಗಿರಬೇಕು. ಇವತ್ತು ಹಾಗಲ್ಲ. ಇವತ್ತು ನಾವು ಧ್ಯಾನ ಕ್ಲಾಸಿಗೆ ಬಂದ್ವಿ, ನಾಳೆಯಿಂದ ನಾವು ಕೂಡ ಮಾಸ್ಟ್ರುಗಳೇ. ಇವತ್ತು ಯಾವುದೋ ಯೋಗ ಕ್ಲಾಸ್ಗೆ ಹೋದ್ವಿ, ನಾಳೆಯಿಂದ ನಾವು ಕೂಡ ಯೋಗ ಮಾಸ್ಟರ್. ಅದು ಹಾಗಲ್ಲ. ಆ ತಿಳುವಳಿಕೆ ಯಾರಿಗಿರಬೇಕು? ಕಲಿಯುವಂಥವನಿಗೆ ಇರಬೇಕು, ಯಾರನ್ನ ಆಶ್ರಯಿಸಬೇಕು. ಇದಾದ ಮೇಲೆ ಈಗ ಪ್ರತ್ಯಾಹಾರ. ಇಲ್ಲಿ ಇದಕ್ಕೆಲ್ಲ ಯಾವ್ಯಾವುದು ಅಡ್ಡಿ ಆಗ್ತಾ ಇದೆ ಅದನ್ನು ಗುರುತಿಸಿ ಪ್ರತ್ಯೇಕಿಸುವಂಥದ್ದು. ನಮ್ಮ ದೇಹವನ್ನು ಸಾಧಿಸ್ಲಿಕ್ಕೆ ಏನೇನು ಅಡ್ಡಿ ಆಗ್ತಾ ಇರ್ಬೋದು? ಈಗ ಆಲಸ್ಯ ಅಡ್ಡಿ ಆಗ್ತಾ ಇತ್ತು. ಆಲಸ್ಯಕ್ಕೆ ಪರಿಹಾರ ಏನಾಯ್ತು? ಈಗ ಶ್ರದ್ಧೆ. ಶ್ರದ್ಧೆ ಇದ್ದಿದ್ರೆ ಏನು ಮಾಡಿದ್ವಿ? ಬೆಳಗ್ಗೆ ಎಲ್ರೂ ಎದ್ದು ಬಂದ್ವಿ. ಶ್ರದ್ಧೆ ಅದು ಪ್ರಯತ್ನ ಅನ್ನೋದ್ರ ಮೂಲಕ ಅಭಿವ್ಯಕ್ತ ಆಗ್ತದೆ ಅಂತ ಹೇಳ್ತಾ ಇದ್ವಿ. ಅದನ್ನ
ಕರಗತ ಮಾಡ್ಕೊಳ್ಳೋದಕ್ಕೆ ಅಥವಾ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಚತುರೋಪಾಯ ಅಂತ ಮಾತನಾಡಿ, ಒಂದೇ ಸಲ ದಂಡರೂಪವಾಗಿ ಬರಬೇಡಿ, ಏನಂತ ಹೇಳಿದ್ವಿ, ಮೃದುವಾಗಿ ಸಾಮರೂಪವಾಗಿ ಬನ್ನಿ, ಒಂದಷ್ಟು ಧಾಮ ಏನಾದರೂ ಸಿಗುತ್ತೆ ಅಂತ ಅದಕ್ಕೆ ಆಸೆ ತೋರಿಸಿ. ಮೂರನೇದು ಭೇದ, ಕಾರಣವಾಗಿರುವಂಥ ಏನು ಕಾರಣಗಳಿದೆ ಅವುಗಳನ್ನ ಪ್ರತ್ಯೇಕಿಸ್ರಿ ಅಂತ. ಆಮೇಲೆ ದಂಡದಲ್ಲಿ ಸಾಮತೆ ಇರಲಿ, ದಂಡದಲ್ಲಿ ಧಾಮವಿರಲಿ, ದಂಡದಲ್ಲಿ ಭೇದವಿರಲಿ, ಆಮೇಲೆ ದಂಡದಲ್ಲಿ ದಂಡ. ಆ ಥರ ಗುರುತಿಸಿದ್ವಿ, ಅವುಗಳನ್ನ ಸ್ವಾಧೀನನ್ನ ಕೆಳಗೆ ಮಾಡಿದ್ವಿ. ಉದಾಹರಣೆ, ನಾಯಿ ಉದಾಹರಣೆ ಕೊಡ್ತಾ ಇದ್ವಿ. ಅದೇನದು, ಅದು ಮುಂದೆ ಬೇಕಾದ ಪದಾರ್ಥ ಇಟ್ಟು ತಿನ್ಬೇಡ ಅಂದ್ರೆ ಏನು ಮಾಡ್ತೀಗ ಅದು ಉಪೇಕ್ಷಿಸ್ತು. ಪ್ರತ್ಯಾಹಾರ ಅದಕ್ಕೆ ಸಿದ್ಧಿಸಿದೆ. ಇಂದ್ರಿಯ ಪ್ರತ್ಯಾಹಾರ ನಾಯಿ ಮರಿಗೆ ಸಿದ್ಧಿಸಿದೆ. ನಮಗೆ ಕಷ್ಟ ಆಗ್ತಾ ಇದೆ. ಸೊ ಇದು ಯಾವುದು ಬೇಕಾಗಿದೆ, ಯಾವುದು ಬೇಕಾಗಿಲ್ಲ, ಯಾವುದನ್ನ ಖಂಡಿತವಾಗ್ಲೂ ತಡಿಬೇಕು, ಯಾವುದನ್ನ ತಡಿಬಾರ್ದು ಅಂತ ನಿನ್ನೆ ವೇಗಗಳು ಅಂತ ಮಾತಾಡ್ತಾ, ಸೊ ಯಾವುದನ್ನ ಖಂಡಿತವಾಗ್ಲೂ ತಡಿಬೇಕು ಅಂತ. ಈಗ ಕ್ರೋಧವಿದೆ, ಖಂಡಿತವಾಗ್ಲೂ ತಡಿಬೇಕು. ಅಸೂಯೆ ಇದೆ, ಖಂಡಿತವಾಗ್ಲೂ ತಡಿಬೇಕು. ಹರ್ಷಚಿತ್ತತೆ ಇದೆ, ಈಗ ಅದನ್ನ ತಡಿಬಾರ್ದು. ಹಾಗೆ ಮಲಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಮಲ ಮೂತ್ರ ಇವನ್ನ ಖಂಡಿತವಾಗ್ಲೂ ತಡಿಬಾರ್ದು ಅಂತ. ಹೀಗೆ ಪ್ರತ್ಯಾಹಾರದ ಪರಿಚಯ ಆದಾಗ ಯಾವುದನ್ನ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗೆ ಅವನ್ನು ಪ್ರತ್ಯೇಕರಿಸಬೇಕು ಅಂತಕ್ಕಂಥದ್ದು ತಿಳುವಳಿಕೆ ಬರ್ತದೆ. ಅದನ್ನು ಮಾಡ್ತಾ ಹೋಗ್ಬೇಕು. ಇದಾದ ಮೇಲೆ ಏನನ್ನ ನಾವು ಮಾಡಬೇಕು ಅಂತಿದ್ದೀವಿ, ಏನನ್ನು ಸಿದ್ಧಿಸ್ಕೋಬೇಕು ಅಂತಿದ್ದೀವಿ, ಅದ್ರ ಬಗ್ಗೆ ಸ್ವಲ್ಪ ಏಕಾಗ್ರವಾಗಬೇಕಾಗ್ತದೆ. ಇಲ್ಲಿ ಅವರು ಅದಕ್ಕೆ ಧಾರಣೆ ಅಂತ ಕರೀತಾರೆ. ಈಗ ಏನು ಮಾಡಬೇಕು ಅಂತಿದ್ದೀರೋ ಅದನ್ನ ನಿಶ್ಚಲವಾಗಿ ಫಿಕ್ಸ್ ಮಾಡಿಕೊಡ್ರಪ್ಪ, ಧರಿಸ್ಕೊಳ್ರಿ ಅಂತ. ಅದಕ್ಕೆ ಬೇಕಾದಂಥ ಮಾರ್ಗಗಳು ಅವರು ಅದಕ್ಕೆ ಧ್ಯಾನ ಅಂತ ಕರೆದಿದ್ದಾರೆ. ಅದಕ್ಕೆ ಬೇಕಾದಂಥ ಸಲಕರಣೆಗಳು, ಮಾರ್ಗಗಳಿಗೆ ಇಷ್ಟು ಮಾಡಿದ್ದೆ ಆದರೆ ನೀವೇನು ಅಂದ್ಕೊಂಡಿದ್ದೀರೋ ಅಲ್ಲಿಗೆ ತಲುಪ್ತೀರಾ, ಸಮಾಧಿ ಅಂತ. ಈ 8 ಅಂಗಗಳು ಮಾಡಿದ್ದಾರೆ. ಯೋಗ ಅಂದರೆ ಸಂಪೂರ್ಣವಾಗಿ ಈ 8 ಅಂಗಗಳು. ಅದು ತಿಳುವಳಿಕೆ ಬಂದರೆ ಈಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಕೂಡಲಿಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಈಗ ಏನು ಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಸ್ವಲ್ಪ ತನಗೆ ತೊಂದರೆ ಆಗದೆ ಇರೋವಂಥದ್ದು ಏನೇನು ಅಂತೆಲ್ಲ ನೋಡ್ಕೋಬೇಕು. ಇದನ್ನು ಧಾತುಕ್ಷಯ ಅಂತ ಮಾತನಾಡ್ತಾ ಇದ್ವಿ. ಏನು ಕುಡಿಯೋದ್ರಿಂದ ಅದೆಲ್ಲ ಖರ್ಚಾಗುತ್ತೆ, ಆ ಥರದ್ದು ಮಾಡಬಾರ್ದು. ಏನು ಸೇವಿಸೋದ್ರಿಂದ ಆ ಥರ ಆಗುತ್ತೆ. ಇದಿಷ್ಟು ಅಟ್ಲೀಸ್ಟ್ ಇದರ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ನಿನ್ನೆ ಎಲ್ಲಿಗೆ ನಿಂತಿದ್ವಿ? ಆಸನ ಸ್ಥಿರವಾಯಿತು, ನಾಡಿ ಶುದ್ಧಿ ಆಯಿತು, ದೃಷ್ಟಿ ಹೇಗಿರಬೇಕು ಅಂತಕ್ಕಂಥದ್ದಾಯಿತು. ಈಗ ಸ್ವಲ್ಪ ಈ ವೃತ್ತಿಗಳಿಗೆ ಕಾರಣ ಆಗಿರುವಂಥ ಮೂಲ ಚಿತ್ತವೇನಿದೆ ಅಥವಾ ಸೂಕ್ಷ್ಮ ಮನಸ್ಸೇನಿದೆ ಅದನ್ನು ಶಾಂತವಾಗಿರಿಸೋದಕ್ಕೆ ಏನು ಮಾಡ್ಬೋದು? ಸೊ ಈ ಮನಸ್ಸು ಮತ್ತು ಮನಸ್ಸಿಗೆ ಕಾರಣವಾಗಿರ್ತಕ್ಕಂಥ ಮೂಲ ಮನಸ್ಸು, ಚಿತ್ತ ಏನಿದೆ, ಅದನ್ನು ಶಾಂತ ಮಾಡಿಸೋದಕ್ಕೆ ಅಥವಾ ಯಾವುದು ಅದನ್ನು ನಿಶ್ಚಯವಾಗಿ ಶಾಂತ ಮಾಡಬಲ್ಲದು, ಅವರು ಅದನ್ನು ಮಂತ್ರ ಅಂತ ಹೆಸರಿಸಿದ್ದಾರೆ. ಮಂತ್ರ ಅಂದರೆ ಆ ಮನಸ್ಸನ್ನು ಯಾವುದು ಶಾಂತಗೊಳಿಸ್ತದೋ ಅದಕ್ಕೆ ಮಂತ್ರ ಅಂತ. ಏನನ್ನು ಆಲಿಸಿದ್ರೆ ಮನಸ್ಸು ಶಾಂತವಾಗ್ತದೆ, ಏನನ್ನು ಉಚ್ಚರಿಸಿದ್ರೆ ಮನಸ್ಸು ಶಾಂತವಾಗ್ತದೆ, ಅಂಥ ಮಂತ್ರವನ್ನು ಉಚ್ಚರಿಸುವಂಥದ್ದು, ಅದನ್ನು ಅಳವಡಿಸ್ಕೊಳ್ಳುವಂಥದ್ದು. ಮಹಾತ್ಮರು ಏನು ಹೇಳಿದಾರಪ್ಪ ಅಂತಂದರೆ, ಆ ಮಂತ್ರದ ಮೂಲಕ ಮಾಂಸ ಶರೀರವನ್ನು
ಮಂತ್ರ ಶರೀರವನ್ನಾಗಿ ಮಾಡ್ಕೋಬೇಕು ಅಂತ. ಮಂತ್ರದ ಉದ್ದೇಶ ಇಲ್ಲಿ ಏನು ಮಾಡಬೇಕಂತೆ, ಮಾಂಸ ಶರೀರ ಅಂದರೆ ಸಹಜವಾದಂಥ ವೃತ್ತಿಗಳು. ಹಸುವಲ್ಲಿ ಸಹಜವಾಗಿ ಅದು ಮುಳುಗೋಗಿದೆ, ಮೈಥುನ ಸೃಷ್ಟಿ ಮಾಡೋದ್ರಲ್ಲಿ ಮುಳುಗೋಗಿದೆ, ಆರಾಮಾಗಿ ನಿದ್ರೆ ಮಾಡೋದ್ರಲ್ಲಿ, ವಿರಮಿಸೋದ್ರಲ್ಲಿ ಮುಳುಗೋಗಿದೆ. ಇದು ಸಹಜವಾಗಿ ಎಲ್ಲ ಪ್ರಾಣಿಗಳಲ್ಲೂ ಇರುವಂಥದ್ದು. ಅಂತ ಮಾಂಸಯುಕ್ತವಾದಂಥ ಅಥವಾ ಮಾಂಸಗುಣಗಳಿಂದ ಕೂಡಿರೋಂಥ ಈ ಶರೀರವನ್ನು, ಮಂತ್ರ ಶರೀರವನ್ನು ದೈವಿಕತ್ವಕ್ಕೆ ಏರಿಸ್ಕೋಬೇಕು ಅಂತ ಹೇಳ್ತಾರೆ. ಮಂತ್ರದ ಉದ್ದೇಶ ಮಾಂಸ ಶರೀರಿಯಿಂದ ಮಂತ್ರ ಶರೀರಿ ಆಗುವಂಥದ್ದು. ಇಲ್ಲಿ ಯಾವ ಮಂತ್ರ ಅನ್ನೋದು ಆದ್ಯತೆ ಅಲ್ವೇ ಅಲ್ಲ. ಯಾವುದರಿಂದ ನಿಮ್ಮ ಮನಸ್ಸಿಗೆ ಶಾಂತವಾಗ್ತಾ ಇದೆಯೋ ಅದೇ ಮಂತ್ರ. ಯಾವ ಪದಗಳಿಂದ, ಯಾವ ಅಕ್ಷರಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಅನಿಸುತ್ತೋ, ಮತ್ತೆ ಅದರಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಹುಡ್ಕೋಕೆ ಹೋಗ್ಬೇಡಿ. ಅದು ತಪ್ಪು ತಿಳುವಳಿಕೆ ಆಗ್ತದೆ. ಸೊ ನಿಮಗೆ ಯಾವುದು ಶಾಂತತೆಯನ್ನು ತರ್ತಾ ಇದೆಯೋ ಅದೇ ನಿಜವಾದ ಮಂತ್ರ. ಆ ಮಂತ್ರದ ಜೊತೆಲಿ ಪೂರ್ವ ಭಾಗದಲ್ಲಿ ಓಂಕಾರವನ್ನು ಸೇರಿಸ್ಕೊಳ್ತಾ, ಅಂದರೆ ಆ ಓಂಕಾರದಲ್ಲಿ ಅಡಗಿಸ್ಬಿಡ್ಬೇಕು. ಏನಂತ 3 ಅಕ್ಷರಗಳಾಗಿ ವಿಭಾಗಿಸ್ತಾರೆ ಅದನ್ನು. ಅಕಾರ, ಉಕಾರ, ಮಕಾರ. ಆ ಅಂದರೆ ಅದರಿಂದಲೇ ಎಲ್ಲವೂ ಸೃಷ್ಟಿ ಆಯಿತು. ಹೂ ಅಂದಾಗ ಏನಾಗುತ್ತೆ, ಸ್ಥಿತಿಯನ್ನು ತೋರಿಸ್ತದೆ. ಮ ಅಂದರೆ ಲಯವಾಗ್ತದೆ. ಈ ಅನಂತ ವಿಶ್ವಗಳ ಸೃಷ್ಟಿ, ಸ್ಥಿತಿ, ಲಯ ಯಾವುದು ಕಾರಣವಾಗಿದೆಯೋ ಅದಕ್ಕೆ ಓಂಕಾರ ಅಂತ. ಆ ಮೂಲವನ್ನು ಮೊದಲು ನೆನೆಸ್ಕೊಳ್ತಾ, ಅದರ ಜೊತೆಯಲ್ಲಿ ನಮಗೆ ಆರಾಧನಾ ವಸ್ತು ಅಂತ ಕರೆದ್ವಿ. ಸೊ ಯಾವುದು ಆರಾಧಕ ವಸ್ತು ಇದೆಯೋ ಅದನ್ನು ಸೇರಿಸ್ಕೊಳ್ಳೋಂಥದ್ದು. ಈಗ ಶಿವನಿದ್ರೆ ಶಿವನನ್ನು ಸೇರಿಸ್ಕೊಳ್ಳೋಂಥದ್ದು, ಗುರು ಇದ್ರೆ ಗುರುವನ್ನು ಸೇರಿಸ್ಕೊಳ್ಳೋಂಥದ್ದು, ಯಾವುದಾದ್ರೂ ಇರಲಿ. ಲಲಿತೆ ಇದ್ರೆ ಲಲಿತೆಯನ್ನು ಅದನ್ನು ಸೇರಿಸ್ಕೊಂಡು ಅದಕ್ಕೆ ನಮಸ್ವರೂಪವಾಗಿ ನಮಿಸ್ತೇನೆ, ನಮಸ್ಕರಿಸ್ತೇನೆ, ಸಮರ್ಪಿಸ್ಕೋತೀನಿ ಅಂತ ಹೇಳಿ ನಮಃ ಅಂತ ಒಂದು ಸೇರಿಸ್ಬೇಕು. ಈಗ ಶಿವನನ್ನು ಸೇರಿಸಿದ್ರೆ ಓಂ ನಮ ಶಿವಾಯ. ಎಲ್ಲಾದರೂ ಅದು ನಮಃವನ್ನು ಸೇರಿಸ್ಕೋಬೇಕು. ಓಂ ವಿಷ್ಣವೇ ನಮಃ. ಸೊ ಈ ಥರ ಆ ನಮಸ್ಕಾರವನ್ನು ಅದರ ಜೊತೆಲಿ ಸೇರಿಸ್ಕೊಬೇಕು. ಇದು ಮೊದಲನೇದು. ಸೊ ನಾಡಿ ಸಮನಾಗಿದೆ ಅಥವಾ ಸಮ ಮಾಡಿಕೊಂಡಾದ್ಮೇಲೆ, ಎರಡು ಬಲಹೊಳ್ಳೆ ಎರಡು ಎಡಹೊಳ್ಳೆ ಎರಡು ಸಮನಾಗಿದೆ ಅಂತ ಅಂದಮೇಲೆ, ಉಸಿರನ್ನ ಒಳಗೆ ತಗೊಳ್ಳುವಾಗ ದೀರ್ಘವಾಗಿ ಈ ಮಂತ್ರವನ್ನು ಸೇರಿಸ್ಕೊಳ್ಳುವಂಥದ್ದು. ಭಾವ ಹೇಗಿರ್ಬೇಕಪ್ಪ ಅಂತಂದ್ರೆ, ಎಲ್ಲ ಒಳಿತು ಅಶುದ್ಧವಾದಂಥದ್ದು ಒಳಗಡೆ ಬರ್ತಾ ಇದೆ ಅಂತ ಭಾವಿಸ್ಕೊಂಡು ಎಷ್ಟು ದೀರ್ಘವಾಗುತ್ತೋ ಅಷ್ಟು. ಭಾಳ ಕಷ್ಟಪಡಬಾರ್ದು, ಆದರೆ ಸ್ವಲ್ಪ ದೀರ್ಘ ಮಾಡ್ಕೋಬೇಕು. ಆ ಉಸಿರಿನ ಮೂಲಕ ಮಂತ್ರವನ್ನು ಒಳಗಡೆ ಸೇವನೆ ಮಾಡುವಂಥದ್ದು ಭಾವಿಸ್ತಾ. ಅದೇ ಥರ ಒಳಗಡೆ ಇರೋಂಥ ಕೆಡಕೇನಿದೆ, ಈ ವಿಘ್ನಗಳು ಅಥವಾ ಈ ಮಲಗಳೇನಿದ್ದಾವೆ, ತಪ್ಪು ತಿಳುವಳಿಕೆ ಏನಿದೆ, ಇವೆಲ್ಲ ಹೊರಗೆ ಹೋಗ್ತಾ ಇದ್ದಾವೆ ಅಂತ ಭಾವಿಸ್ತಾ ಇನ್ನೊಮ್ಮೆ ಆ ಮಂತ್ರವನ್ನು ಉಚ್ಚರಿಸ್ತಾ ಹೊರಗೆ ಹಾಕ. ಇದು ಎಷ್ಟು ಪ್ರಖರವಾಗಬೇಕು ಅಥವಾ ಯಾವ ಹಂತಕ್ಕೆ ಬರಬೇಕು ಅಂತಪ್ಪ ಅಂದರೆ, ಸ್ವತಂತ್ರವಾಗಿ ತಾನು ಇಚ್ಛೆ ಇಲ್ದಿದ್ರೂ ಕೂಡ ಇದು ತನ್ನ ಪಾಡಿಗೆ ತಾನು ನಡೀತಾ ಹೋಗ್ಬೇಕು. ಸೊ ಇದಕ್ಕೆ ನಿಜವಾಗ್ಲೂ ಗಾಯತ್ರಿ ಅಂತೀವಿ. ಗಾಯತ್ರಿ ಮಂತ್ರ ಅಂದರೆ ಗಾಯತ್ ತ್ರಿಕಾಲಹ, ಅಂದರೆ 3 ಕಾಲದಲ್ಲೂ ಕೂಡ ನಡೀತಾ ಇರಬೇಕು ಆಡ್ತಾರೆ. ಯಾವುದು 3 ಕಾಲ? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಈ ಜಾಗರಲ್ಲಿ ಉಸಿರಾಡ್ತಾ ಇದ್ದೀವ, ಅದ್ರ ಜೊತೆಲಿ ಇದು ನಡೀತಾ ಇರಬೇಕು. ಹಾಗೆ ಸ್ವಪ್ನದಲ್ಲೂ ಕೂಡ ಅದ್ರ ಪಾಡಿಗೆ ನಡೀತಾ ಇರಬೇಕು. ಹಾಗೆ ನಿದ್ರಾವಸ್ಥೆಯಲ್ಲೂ ಕೂಡ ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಆಗ ಇದಕ್ಕೆ ನಿಜವಾದ ಗಾಯತ್ರಿ ಅಂತ ಕರಿತೀವಿ. 3 ಕಾಲದಲ್ಲೂ ಪ್ರಯತ್ನದಿಂದ ನಡೆದಾಗ ಜಪಗಾಯತ್ರಿ ಅಂತೀವಿ, ತನಗೆ ತಾನೇ ನಡೆದಾಗ ಅಜಪ ಗಾಯತ್ರಿ ಅಂತೀವಿ.
ಈ ಪ್ರಯತ್ನ ಎಲ್ಲಿವರೆಗೂ ಇರ್ಬೋದು? ಜಾಗರರಾಗಿದ್ದಾಗ ಪ್ರಯತ್ನ ಇರ್ತದೆ. ಜಾಗರ ಮುಗಿದ ತಕ್ಷಣ ಅದು ಅಜಪವಾಗ್ತದೆ. ಮಂತ್ರ ಇದು ಜಾಗೃತ ಅವಸ್ಥೆಯಲ್ಲಿ ಜಪವಾಗಿ, ಜಪಗಾಯತ್ರಿಯಾಗಿ, ಇನ್ನು ಉಳಿದ ಅವಸ್ಥೆಗಳಲ್ಲಿ ಅಜಪವಾಗಿ ನಿರಂತರವಾಗಿ ನಡೀತಾ ಇರುತ್ತೆ. ಆ ಜಗತ್ತಿನಲ್ಲಿರುವಂಥ ಎಲ್ಲ ರೋಗಗಳು ಅಥವಾ ಬಾಧೆಗಳು ಈ ಸೃಷ್ಟಿ ಆಗೋದಕ್ಕೆ ಮೂಲ ಕಾರಣ ಈ ಮನಸ್ಸಿನ ಅವಸ್ಥೆನೆ. ಇದನ್ನು ಸರಿ ಮಾಡ್ಕೊಂಡ್ವಿ ಅಂದರೆ ಇನ್ನು ಉಳಿದ ಎಲ್ಲದಕ್ಕೂ ಪರಿಹಾರ ಸಿಕ್ಕಿದಾಗೆ. ಈ ಶರೀರ ಅವಲಂಬಿತವಾಗಿ ಏನೇನಿದಾವು. ಹಾಗಾಗಿ ಏನು ಹೇಳ್ತಾ ಇದ್ದೀವಿ? ಮಾಂಸ ಶರೀರದಿಂದ ಮಂತ್ರ ಶರೀರವನ್ನು ರೂಪಿಸ್ಕೋಬೇಕು. ಹೀಗೆ ನಿರಂತರತೆಯನ್ನು ಸಾಧಿಸಿದಾಗ ಎಷ್ಟೋ ಉದಾಹರಣೆಗಳಿದ್ದಾವೆ. ಮಂತ್ರ ಶರೀರವಾಗಿ ಪರಿವರ್ತನೆ ಆಗಿರೋದ್ರ ಸಾಕ್ಷಿ ಏನು ಅಂತ ಕೇಳಿದ್ರೆ ಎಷ್ಟೋ ಸಲಿ ಪೂರ್ವಿಕರು ಏನಂತ ಬರೆದಿದ್ದಾರೆ ಅಂದರೆ, ವಿಷಜಂತುಗಳು ಅವರನ್ನು ಸ್ಪರ್ಶಿಸೋದಂದ್ರೆ ಕಾಡೋದಿಲ್ಲ ಅಥವಾ ಅವರಿಗೆ ತೊಂದರೆ ಕೊಡೋದಿಲ್ಲ. ಏನು ಹಾಗಂದ್ರೆ, ಸೊ ಆ ಮೈತ್ರಿ ಈ ಶರೀರದಲ್ಲಿ ನಾನು ಬೇರೆ ಯಾವುದಕ್ಕೂ ತೊಂದರೆ ಅಲ್ಲ ಅನ್ನೋದನ್ನ ಶರೀರದಿಂದ ಬರ್ತಕ್ಕಂಥ ಬೇರೆ ವಿಸರ್ಜನೆಗಳು, ಮಲಗಳಾಗಿರ್ಬೋದು ಅಥವಾ ರಾಸಾಯನಿಕಗಳಾಗಿರ್ಬೋದು, ಅವು ಸೂಸುವಂಥ ಸ್ಮೆಲ್ ಏನಿದೆ ಅದರಿಂದ ಗುರುತಿಸ್ತವೆ ಪ್ರಾಣಿ ವರ್ಗಗಳೆಲ್ಲ, ಇವನು ಯಾವ ಅವಸ್ಥೆಯಲ್ಲಿದ್ದಾನೆ ಅಂತ. ಇವನು ನನಗೆ ತೊಂದರೆ ಮಾಡ್ತಾನ ಅಥವಾ ನನ್ನ ಸ್ನೇಹಿನ ಅಂತ. ಭಾವ ನಾವು ಯಾವುದಕ್ಕೂ ತೊಂದರೆ ಮಾಡ್ತಾ ಇಲ್ಲ ಅಂದರೆ ಇದರಿಂದ ಹೊರಸೂಸುವಂಥ ಸುಗಂಧ ಅಥವಾ ಗಂಧ ಹೇಗಿರುತ್ತೆ, ಅದ್ರ ಜೊತೆ ಮೈತ್ರಿಯನ್ನು ಸಾಧಿಸೋ ಥರ ಇರುತ್ತೆ. ಸೊ ಖಂಡಿತವಾಗ್ಲೂ ಅವರಿಗೆ ತೊಂದರೆ ಮಾಡೋದಿಲ್ಲ. ಆ ಒಂದು ಅವಸ್ಥೆಗೆ ಮನಸ್ಸು ತಲುಪಿದಾಗ ಈ ಶರೀರ ಕೂಡ ಅದೇ ಥರ ಆಗುತ್ತೆ. ಅದು ಹೇಗೆ ಅಂತ ನಿನ್ನೆ ಭಾವಕ್ಕೆ ಸಂಬಂಧಪಟ್ಟಾಗಿ ಚಿತ್ತ ಅಂತ ಮಾತನಾಡ್ತಾ ಇದ್ವಿ. ಭಾವ ಏನು ಅಂತ ಕೇಳಿದ್ರೆ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳ ಅವಸ್ಥೆ. ಅವು ಯಾವ ಅವಸ್ಥೆಯಲ್ಲಿದ್ದಾವೋ ಅದು ನಮಗೆ ಒಂದು ವೇಳೆ ಅವೆಲ್ಲ ಪಾಪ ಬಾಧೆಯಲ್ಲಿದ್ದರೆ ದುಃಖವಾಗಿ ವ್ಯಕ್ತ ಆಗ್ತದೆ, ಅವೆಲ್ಲ ಸಂತೋಷವಾಗಿದ್ದಾವೆ ಅಂದರೆ ಆನಂದವಾಗಿ ವ್ಯಕ್ತ ಆಗ್ತದೆ. ಭಾವ ಹೊರಗಡಿನ ಪರಿಣಾಮದಿಂದನೂ ಏರ್ಪಡ್ತದೆ ಮತ್ತು ಒಳಗಡೆ ಚಿಂತನೆಯಿಂದನೂ ಏರ್ಪಡ್ತದೆ. ಹಾಗಾಗಿ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಅಂದ್ಕೊಂಡ್ರು ಕೂಡ ಆ ಕೆಟ್ಟ ಪರಿಣಾಮ ಇದ್ರ ಮೇಲೆ ಆಗ್ತಾ ಇರುತ್ತೆ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಇಡೀ ಜೀವಕೋಶ ಸಮುದಾಯ ಆ ಥರ ಬಳಲ್ತಾ ಇರ್ತವೆ. ಅದು ಚಿಂತನೆ ಅಪರಾಧ ಅಂತ ಗೊತ್ತಿರ್ಬೇಕು ನಮಗೆ, ಆ ಥರ ಕೆಟ್ಟ ಚಿಂತನೆ. ಯಾಕೆಂದ್ರೆ ಈಗ ಬೇರೆಯವ್ರನ್ನ ಹೇಗೆ ದಂಡಿಸ್ತಾ ಇದ್ದೀವೋ ಅದೇ ಥರ ಇಡೀ ಶರೀರದ ಜೀವಕೋಶಗಳನ್ನ ದಂಡಿಸ್ತಾ ಇರ್ತೀವಿ, ಆ ಅವಸ್ಥೆಗೆ ತಳ್ತಾ ಇರ್ತೀವಿ. ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕು. ಅದೇ ರೀತಿ ಒಳ್ಳೆ ಅವಸ್ಥೆ, ಒಳ್ಳೆಯದನ್ನು ಭಾವಿಸಿದ್ರೆ ಅವೆಲ್ಲ ಖುಷಿಯಾಗಿರುತ್ತೆ. ಈಗ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರೆ ನಾವು ಹೇಗೆ ವ್ಯವಹರಿಸ್ಬೇಕು ಈ ಭಾವ. ಇದಕ್ಕಾಗುವಂಥ ಹಾನಿಗಳು, ಇಲ್ಲಿ ಬೇರೆ ಬೇರೆ ರಾಸಾಯನಿಕಗಳು ಪ್ರೊಡ್ಯೂಸ್ ಆದರೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ, ಸರ್ವರೋಗಗಳಿಗೂ ಅದೇ ಕಾರಣ. ಹಾರ್ಮೋನ್ ಸೆಕ್ರೇಷನ್ಸ್ ಹೆಂಗಾಗ್ತದೆ, ಹೊರಗಿನ ಪರಿಣಾಮಗಳಿಂದ ಆಗ್ತದೆ ಮತ್ತು ಒಳಗಿನ ಚಿಂತನೆಗಳಿಂದ ಆಗ್ತದೆ. ನೀವು ಅದನ್ನು ನಿನ್ನೆ ಮನೋಮಯ ಕೋಶ ಅಂದರೆ ಅದನ್ನು ಸರಿ ಮಾಡಿದ್ರೆ ವ್ಯವಸ್ಥೆ ಸರಿ ಹೋಗ್ತದೆ. ಹಾಗಾಗಿ ಎಲ್ಲಿವರೆಗೂ ಮಾಡ್ಬೇಕು ಇದನ್ನ ಅಂತ ಪ್ರಾಣ ಯಾವಾಗಲೂ ತರ್ತಾ ಇರ್ತದೆ. ಈಗ ಪ್ರಾಣ ಏನಂದ್ರೆ ಉಸಿರಾಟ ಪ್ರಾಣವಾಯು,
ಅದ್ರ ಜೊತೆಯಲ್ಲಿ ಆಕಾಶದ ಬಗ್ಗೆ ಮಾತನಾಡಿದ್ರು. ಇನ್ನು ಅದೊಂದು ತತ್ವ ನಿನ್ನೆ ಮಾತಾಡಿರ್ಲಿಲ್ಲ. ಧಾತು ಒಂದು ಬಿಟ್ರಿ ಗುರುಜಿ ಅಂತ. ಹೌದಪ್ಪ, ಓಜ ಒಂದು ಬಿಟ್ಟಿದೀವಿ, ಅದು ವಸ್ತುರೂಪ ಅಲ್ಲ ಅಂತ. ಈಗ ಓಜ ಯಾವುದ್ರ ಮೂಲಕ ಪ್ರವೇಶ ಮಾಡ್ತಾ ಇದೆ? ಪ್ರಾಣದ ಮೂಲಕ, ವಾಯು ಮೂಲಕ. ಈಗ ಅದ್ರ ಮಂತ್ರ ಸ್ಪರ್ಶ ಕೊಟ್ಟರೆ ಅದು ತೀರ್ಥ ರೂಪವಾಗಿ ಎಲ್ಲ ಕಡೆ ತಲುಪಿ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ತದೆ. ತೀರ್ಥ ಅಂದರೆ ತೀರಿಸುವಂಥದ್ದು, ಆರ್ತತೆ ಇರ್ತದೆ, ಅಂದರೆ ಬಾಧೆಗಳಿರ್ತವೆ. ಆರ್ತಿಗೆ ಬರ್ರಪ್ಪ ಅಂತ ಕರೀತಾರೆ. ಏನು ಆರ್ತತೆ ಅಂದರೆ ನಿವೇದನಾ ಸಮಯ ಅಂತ. ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ, ಇದಕ್ಕೆ ಪರಿಹಾರ ಏನು? ಏನು ಪರಿಹಾರ? ಆರತಿ ಆದಮೇಲೆ ಏನು ಸಿಗುತ್ತೆ? ತೀರ್ಥ. ಯಾವುದನ್ನು ತೀರಿಸುತ್ತೆ ಅದು? ಬಾಧೆಗಳನ್ನ, ಆರ್ತತೆಯನ್ನು. ಈಗದು ಓಜಸ್ ತೀರ್ಥ ಸ್ವರೂಪವಾಗಿ ಶರೀರವನ್ನು ಪ್ರತಿ ಜೀವಕೋಶಗಳಿಗೂ ತಲುಪ್ತದೆ. ಹಾಗಾಗಿ ಪ್ರಾಣಾಯಾಮ ಮಾಡುವಾಗ ಹೇಳಿದ್ವಿ ಆಗಲೇ, ಶರೀರ ಯಾವ ಅವಸ್ಥೆಯಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಈಗಾಗಲೇ ಪಿತ್ತ ಪ್ರಕೋಪ ಇದ್ದು ನಾವು ಭಸ್ತ್ರಿಕನೋ ಕಪಾಲಭಾತಿಯನ್ನು ಮಾಡಿದ್ರೆ ಬೆಂಕಿ ಇಟ್ಟಂಗೆ ಆಗುತ್ತೆ. ಈಗ ಅದಕ್ಕೆ ಆಗಲೇ ಬೆಂಕಿ ಇದೆ. ಇನ್ನು ಅದರಲ್ಲಿ ಏನಾದರೂ ಸ್ವಲ್ಪ ದೋಷಗಳಿದ್ರೆ ಎಲ್ಲ ಕಡೆಗೂ ಪ್ರಾಣಮಯ ಕೋಶ ಏನು ಮಾಡ್ತಾ ದೋಷನ ಎಲ್ಲ ಕಡೆಗೂ ತಲುಪಿಸ್ತದೆ. ಹಾಗೆ ಶೀತವಾಗಿದೆ, ಕಫ ಆಗಿದೆ, ಈಗ ಶೀತಲ ಮಾಡಿದ್ರೆ ಇನ್ನು ಪಾರ್ಶ್ವ ಆಗೋದೊಂದು ಬಾಕಿ ಇರುತ್ತೆ. ಸೊ ಅದರಿಂದ ತಿಳಿದವರಲ್ಲಿ ಯಾವಾಗ, ಎಷ್ಟು, ಏಕೆ, ಹೇಗೆ ಇದನ್ನು ಅರ್ಥಕೊಂಡೇ ಮಾಡಿರಿ. ಪ್ರಾಣಾಯಾಮವನ್ನು ಮಾತ್ರ ನಾವು ಏನಂತೀರ ಅದನ್ನು ಅನುಮೋದನೆ ಮಾಡೋದಿಲ್ಲ. ಯಾರ ಹತ್ರ ಗುರು ಸಮ್ಮುಖದಲ್ಲಿ ಮಾತ್ರ ನೇರವಾಗಿ ಮಾಡ್ಕೊಳ್ಳಿ. ಅದೊಂದು ವಿಚಾರವಾಗಿ. ಕುಂಭಕವಂತೂ ನಾವು ನಿಷಿದ್ಧ ಅಂತಲೇ ಅಂತೀವಿ. ಯಾಕೆಂದರೆ ಒಂದು ವೇಳೆ ಅಸ್ಥಿರವಾದ ಚಿತ್ತವಿದ್ದು ಕುಂಭಕವನ್ನು ಮಾಡಿದ್ರೆ ಅಂದರೆ ಆ ಅಸ್ಥಿರತೆಯೇ ನಿರಂತರವಾಗಿ ಹೋಗ್ತದೆ, ಸ್ಥಿರವಾಗ್ತದೆ. ಶಾಂತ ಚಿತ್ತವಾದಾಗ ಮಾತ್ರ ಕುಂಭಕ್ಕೆ ಸಹಾಯಕ್ಕೆ ಬರ್ತದೆ, ಬಿಟ್ಟರೆ ಅಸ್ಥಿರವಾದಾಗ ಇನ್ನೂ ಅದನ್ನು ವಿಕೋಪಿಸ್ತದೆ, ವಿಕೋಪಕ್ಕೆ ತಗೊಂಡೋಗ್ತದೆ. ವೇಗವನ್ನು ಕೊಡ್ತದೆ. ಎಷ್ಟು ವೇಗವನ್ನು ಕೊಡ್ತದೆ ಅಂದರೆ, ಈಗ ಚಂಚಲತೆ ಇದ್ದರೆ ಅನಂತ ವೇಗವನ್ನು ಪಡ್ಕೊಳ್ತದೆ, ಶಾಂತತೆ ಇದ್ದರೆ ಅದು ಕೂಡ ಅನಂತ ವೇಗವನ್ನು ಪಡ್ಕೊಳ್ತದೆ. ಅದಕ್ಕೆ ಎಷ್ಟು ಬೇಕೋ ಅವ್ರ ಮುಖಾಂತರನೇ ತಿಳ್ಕೋಬೇಕು. ಎಲ್ಲಿಗಾಯ್ತು? ಈಗ ಮಂತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಮಂತ್ರ ಆದಮೇಲೆ ಈಗ ಮುದ್ರೆಗಳು ಅಂತ ಇದ್ದಾವೆ. ಈ ಮುದ್ರೆಗಳು ಬಹಳ ವಿಶೇಷವಾದಂಥ ಬದಲಾವಣೆಯನ್ನು ತರ್ತವೆ ಶರೀರದಲ್ಲಿ. ಹಾಗಾಗಿ ಮುದ್ರೆಗಳ ಪರಿಚಯ ಇರಬೇಕು, ಮತ್ತು ಅದರ ಅಗತ್ಯ ಯಾವಾಗಿದೆಯೋ ಅವಾಗ ಮಾತ್ರ ಬಳಸಬೇಕು. ಅಗತ್ಯಕ್ಕೆ ಅನುಸಾರವಾಗಿ ಅವುಗಳನ್ನ ಬಳಸ್ಬೇಕು. ಒಂದು ಸ್ವಲ್ಪ ಹೆಸರು ಇದಕ್ಕೆ ಚಿಣ್ಣ ಮುದ್ರೆ ಅಂತಾರೆ, ನೋಡೋಣ ಏನಾಗುತ್ತಂತ. ತೋರು ಬೆರಳು, ಹೆಬ್ಬೆರಳು ಎರಡು ಸೇರಿಸ್ಕೊಳ್ಳೋಂಥದ್ದು. ಸುಖಾಸನ ಅಥವಾ ಅರ್ಧ ಪದ್ಮಾಸನ. ಪದ್ಮಾಸನ ಆದರೆ ಆರಾಮಾಗಿ ಸಾಧ್ಯ ಇರೋಂಥ ಹಾಕ್ಕೊಂಡು ನೋಡ್ತಾ ಹೋಗಿ ಏನು ಪರಿಣಾಮಗಳು ಆಗ್ತಾ ಹೋಗ್ತದೆ ಅಂತ. ಹೀಗಿಟ್ಕೊಂಡ್ರಿ ಈಗ ಈ ಭಾಗ ಇದೆಯಲ್ಲ, ಇದನ್ನು, ಈ ಭಾಗನ ಎಷ್ಟು ನೇರ ಮಾಡೋಕ್ಕಾಗುತ್ತೋ ಅಷ್ಟು ನೇರ ಮಾಡ್ತಾ ಬೆನ್ನು ಹುರಿ ನೇರ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಇನ್ನು 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 ಬರಬೇಕಿದು. ಇದು ಪೂರ್ತಿ ಕಡ್ಡಿ ಥರ ಆಗಬೇಕಿದು. ಏನಂತಾರೆ? ಇಲ್ಲ, ಅದು ಆಗಲ್ಲ. ಹೇಗೆ? ನೀವು ಈ ಬೆತ್ತದ ಥರ ಇರಬೇಕು. ಹಾಗೆ ಬೆತ್ತದ ಥರ ಮಾಡ್ಕೊಂಡ್ರೆ ಎಲ್ರದ್ದು ಆ ಥರ ಇದೆಯಾ?
ಈಗ ಇಂದ್ರಿಯ ಕ್ಷಮತೆ ಹೇಗಿದೆ ಈಗ ಮಾತನಾಡ್ತಾ ಇದ್ದೀವಿ, ಹೇಗೆ ಕೇಳಿಸ್ತಾ ಇದೆ ಅದು? ಸ್ಪಷ್ಟವಾಗಿದೆ. ಸೊ ಏನಾದರೂ ತಿಳ್ಕೋಬೇಕು ಅಂತಿದ್ದೀವಿ, ಕಲಿಬೇಕು ಅಂತಿದ್ದೀವಿ ಅಂದರೆ ಹೇಗಿರ್ಬೇಕು ಶರೀರ? ಆಗ ಚಿನ್ಮುದ್ರೆಯಲ್ಲಿ ಬಹಳ ಒಳ್ಳೆ ಕ್ಲಾಸ್ ನಡೀತಾ ಇದೆ, ಒಳ್ಳೆ ಟೀಚರ್ ಬಂದಿದ್ದಾರೆ, ಹೇಗಿರ್ತಿರುವಾಗ ಗೊತ್ತಿಲ್ಲದಾಗೆ ನೇರವಾಗಿ ಆಯಿತು, ಇದ್ರ ಪರಿಚಯ ಆಯಿತು. ಈಗ ಕ್ಲಾಸಲ್ಲಿ ಬೇಜಾರು, ನಮಗೆ ಇಷ್ಟವಾದಂಥ ಟೀಚರ್ ಬಂದಿಲ್ಲ ಅಥವಾ ನಮಗೂ ಆಸಕ್ತಿ ಇಲ್ಲ, ಆವಾಗ ಹೇಗಿರ್ತೀರ? ಅದ್ರ ಪರಿಣಾಮ ಏನಾಗ್ತಾ ಇದೆ? ನಿದ್ರೆ ಅಂತ ತರ್ತಾ ಇದೆ, ಆಲಸ್ಯ ಅಂತ ತರ್ತಾ ಇದೆ. ಒಂದು ಕುಳಿತುಕೊಳ್ಳೋಂಥ ಭಂಗಿ ಮತ್ತು ಮುದ್ರೆ ಶರೀರದಲ್ಲಿ ಇಷ್ಟು ವ್ಯತ್ಯಾಸ ಅಂತರ್ತದೆ. ಸೊ ಹಿರಿಯರು ಎಷ್ಟೋ ಜನ ಇರ್ತೀವಿ, ನಮಗೆ ನಿದ್ರೆ ಬರ್ತಾ ಇಲ್ಲ ಅಂತ, ಸುಮ್ಮನೆ ಈ ಎಡಗೈ ಮೇಲೆ ಬಲಗೈ ಹಾಕ್ಕೊಂಡು ಈಗೇನು ಹೇಳಿದ್ರಿ, ಮಂತ್ರ ಅಂತ ಏನಿತ್ತು, ಸುಮ್ಮನೆ ಅದರ ಕಡೆ ಗಮನ ಇಟ್ಕೊಂಡು ಮಾಡ್ತಾ ಇದ್ರಿ, ಸಹಜವಾಗಿ ಅದು ಅವಸ್ಥೆಯಿಂದ ದಾಟಿ ನಿದ್ರೆಗೆ ಹೋಗುತ್ತೆ, ಜಾಗೃತ ಸ್ವಪ್ನ ಸುಷುಪ್ತಿಗೆ ತಾನೇ ಹೋಗುತ್ತೆ, ಏನೂ ಮಾಡೋದು ಬೇಕಿಲ್ಲ. ಬರೀ ಈಗ ನಾನು ಕಲಿಬೇಕು ಅಂದವನು ಹೀಗಿದ್ರೆ ಏನಾಗುತ್ತೆ, ಸಹಜವಾಗಿ ನಿದ್ದೆ ಮಾಡಿಬಿಡ್ತಾನೆ. ಸೊ ಒಂದು ವೇಳೆ ನಿದ್ರೆಗೆ ಹೋಗ್ತಾ ಇದ್ದೀನಿ ಕಲಿಯುವಾಗ ಅಂದರೆ ಏನು ಮಾಡಬೇಕು, ಅವನು ಚಿನ್ಮುದ್ರೆ ಬರಬೇಕು. ಭಾಳ ಎಚ್ಚರಿಕೆ ಆಗೋಯ್ತು, ಬೇರೆ ಚಂಚಲತೆ ಬರ್ತಾ ಇದೆ, ಒಂದು ಅರ್ಧ ಚಿನ್ಮುದ್ರೆ ಬರೋದು, ಅರ್ಧ ಧ್ಯಾನ ಮುದ್ರೆ, ಅರ್ಧ ಚಿನ್ಮುದ್ರೆ. ಓದುವಂಥ ಮಕ್ಕಳು ಇದು ನೇರವಾಗಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಆ ಥರ ಅನಾಸಕ್ತಿ ಅಥವಾ ಆಲಸ್ಯ ಬಂದಾಗ, ಅದೇ ರೀತಿ ಚಂಚಲತೆ ಹೊರಗಿನ ಜಾಸ್ತಿ ಇದ್ದಾಗ ಧ್ಯಾನ ಮುದ್ರೆ ಹಾಕ್ಕೊಂಡ್ರೆ ಸಹಜವಾಗಿ ಅವೆಲ್ಲ ದೂರ ಸರಿತವೆ. ಇಲ್ಲಿ ಪೂರ್ಣ ಎಚ್ಚರವಾಗಿದ್ದು ಜಾಗೃತದಲ್ಲೇ ಉಳಿದೆ ಅಥವಾ ಎಲ್ಲವನ್ನು ಕಳ್ಕೊಂಡು ತುರಿಯಕ್ಕೆ ತಲುಪದೆ ಹೇಗಿರ್ಬೇಕು, ಇಲ್ಲಿ ಮಧ್ಯದ ಅವಸ್ಥೆಯನ್ನು ಕಾಪಾಡ್ಕೋಬೇಕು. ಈ ಕಡೆ ಪೂರ್ಣ ಎಚ್ಚರವೂ ಅಲ್ಲ, ಆ ಕಡೆ ಪೂರ್ಣ ಮರೆವೂ ಅಲ್ಲ. ಅದಕ್ಕೆ ಪೂರ್ವಕವಾಗಿರುವಾಗ ನಾವು ಮುದ್ರೆಗಳನ್ನ ಬಳಸ್ಕೋಬೇಕು. ಇಲ್ಲಾಂದ್ರೆ ಭಾಳ ಎಲ್ಲರೂ ಧ್ಯಾನ ಮಾಡಿ ಏನೂ ಗೊತ್ತಾಗಲಿಲ್ಲ, ಇಲ್ಲ ಭಾಳ ಹೀಗೆ ಇರ್ತೀವಿ, ಇಲ್ಲ ನನ್ನ ಮುಂದೆ ಏನೇನೋ ಓಡ್ತಾ ಗುರುಜಿ, ಒಂದು ನಿಮಿಷ ಬಿಡು ಸುಮ್ಮನೆ ಇರೋಕ್ಕಾಗಲ್ಲ. ಇದೊಂದನ್ನು ಸರಿಪಡಿಸ್ಕೊಂಡ್ರೆ ತಾನಾಗಿ ಸರಿ ಹೋಗ್ತಾವೆ. ಹಾಗೆ ಪ್ರತಿ ಬೇರೆ ಬೇರೆ ಮುದ್ರೆಗಳು ಶರೀರದಲ್ಲಿ ಬೇರೆ ಬೇರೆ ಪರಿಣಾಮ ಅಂತರ್ತವೆ, ಅದನ್ನು ತಿಳ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ಮುದ್ರೆಗಳನ್ನ ಬಳಸಬೇಕು. ಇನ್ನು ಸ್ವಲ್ಪ ಗಮನವನ್ನು ಔನ್ನತ್ಯಕ್ಕೆ ಏರಿಸೋದಕ್ಕೆ ಬಹಿರ್ತ್ರಾಟಕಕ್ಕೆ ಈಗ ಅವಲಂಬನೆ ಇದೆ. ಈಗೇನಾದರೂ ವಸ್ತು ಬೇಕು, ಅದಕ್ಕೋಸ್ಕರ ಒಂದು ದೀಪ ಇರಬೇಕು ಅಥವಾ ಬೆಳಕಿರಬೇಕು ಅಥವಾ ಒಂದು ವ್ಯವಸ್ಥೆ ಇರಬೇಕು, ಏನೇನೋ ಈ ಥರದ ಅವಲಂಬನೆ ಇರುತ್ತೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಖ್ಯವಾದ ಉದ್ದೇಶ ನಿರಾಲಂಬನೆ, ಅಥವಾ ನಮ್ಮ ದಾರಿ ಯಾವ ಕಡೆಗೆ ಅಂದರೆ ಏನೇಂದ್ರ ಮೇಲೆ ಅವಲಂಬಿತವಾಗಿದ್ದವೋ ಅವು ಇಲ್ಲದೆ ಕೂಡ ಮಾಡೋಕ್ಕಾಗುತ್ತಾ ಅಂತ. ಸೊ ನಿಧಾನವಾಗಿ ನಿರಾಲಂಬಿಗಳಾಗುವಂಥದ್ದು. ಈಗ ಬಹಿರ್ತ್ರಾಟಕಕ್ಕೆ ಏನಾದರೂ ಬೇಕು, ಅದನ್ನೇ ಒಳಗಡೆ ಮಾಡಿಬಿಟ್ರೆ, ಒಳಗಡೆ ಗಮನಿಸಿದ್ರೆ ಆಗೇನು ಬೇಕಾಗಿಲ್ಲ, ಅಲ್ಲೇ ಎಲ್ಲ ಸಿದ್ಧ ಇದ್ದಾವೆ. ಸೊ ಈಗ ಬಹಿರ್ತ್ರಾಟಕ ಮತ್ತು ಅಂತರ್ತ್ರಾಟಕ. ವ್ಯಸ್ತಿ ಅಥವಾ ಏಕಾಂತಕ್ಕೆ ಬಂದಾಗ ನಾವು ಅಂತರ್ತ್ರಾಟಕವನ್ನು ಅಭ್ಯಾಸ ಮಾಡುವುದು. ಸೊ ಆ ತ್ರಾಟಕದ ಉದ್ದೇಶ ದೃಶ್ಯಗಳಲ್ಲ, ಸೊ ಅದನ್ನು ಗಮನಿಸುವಂಥದ್ದು. ಆ ಗಮನಿಸೋದ್ರಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋ ಗ್ರಹಣೆಗೆ ಬರ್ತದೆ. ಸೊ ಗ್ರಹಣೆಗೆ ಬಂದ್ರಷ್ಟೇ ನಮಗೇನಾದರೂ ಅದರ ಉಪಯುಕ್ತತೆ ಆಗ್ತದೆ ಮತ್ತು ಅದನ್ನು ಸದ್ವಿನಿಯೋಗ ಮಾಡ್ಕೊಳಕ್ಕಾಗುತ್ತೆ. ಹಾಗಾಗಿ ಆ ಅಂತರ್ತ್ರಾಟಕವನ್ನು ಮಾಡುವಾಗ ಬೇರೆ ಬೇರೆ ವಿಷಯಗಳೇನಿದ್ದಾವೆ ಇವ್ರನ್ನೆಲ್ಲ ಸ್ವಲ್ಪ ವಾಪಸ್ ಕರ್ಕೊಳ್ಳುವಂಥದ್ದು, ಪ್ರತ್ಯಾಹಾರ ಅಂತ ಮಾತಾಡಿದ್ವಲ್ಲ,
ಈ ಹೇಗೆ ಪ್ರತ್ಯಾಹರಿಸ್ತಾರೆ ಅಂತಂದರೆ, ಉದಾಹರಣೆ ಈ ಆಮೆ ಇದೆಯಲ್ಲ, ಅದು ಏನಾದರೂ ತೊಂದರೆ ಆದಾಗ ಅಥವಾ ವಿಶ್ರಾಂತಿಗೆ ಹೋಗ್ಬೇಕಾದ್ರೆ ತನ್ನ ಪಾದಗಳು ಮತ್ತು ಕೈಗಳು, ಶಿರ ಎಲ್ಲವನ್ನು ಒಳಗಡೆ ಸೆಳೆಕತ್ತದೆ. ಯಾಕಂದರೆ ಹೊರಮುಖವಾಗಿದ್ರೆ ಸಾಕಷ್ಟು ವಿಚಾರಗಳಲ್ಲಿ ತೊಡಗಿಸ್ಕೊಂಡಿರ್ತದೆ ಅಂತ ಹೇಳಿ, ಸೊ ಅವುಗಳನ್ನ ಪ್ರತ್ಯೇಕಿಸುವಂಥ ವಿಧಾನಕ್ಕೆ ಆ ಕೂರ್ಮವನ್ನು ಉದಾಹರಣೆ ಕೊಡ್ತಾರೆ. ಈಗ ನಾವು ಹೊರಗಡೆಯಿಂದ ಎಷ್ಟೋ ಶಬ್ದಗಳಿರ್ಬೋದು, ನಮಗೂ ತೊಂದರೆ ಇದ್ದಾವೆ, ಇವೆಲ್ಲ ಹೊರಚಾಚಿದ್ದಾವೆ. ಇವನ್ನ ಹೇಗೆ ವಿತ್ಡ್ರಾ ಮಾಡೋದು ಅನ್ನೋದಕ್ಕೆ ಅವರು ಮಹಾಮುದ್ರೆಗಳಂತೇಳಿ ಅದನ್ನು ಕೊಡ್ತಾರೆ. ಅದರಲ್ಲಿ ಶಾಂಭವಿ, ಷಣ್ಮುಖಿ, ಖೇಚರಿ, ಈ ಥರ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಗೃಹಸ್ಥರಿಗೆ ಆ ಹೆಸರು ಅನ್ನೋದಕ್ಕಿಂತ ನಾವು ಈ ವಿಧಾನ ಅಂತ ತಿಳ್ಕೊಂಬಿಟ್ರೆ ಅದನ್ನು ಮಾಡ್ತಾ ಹೋದ್ರೆ ಸಾಕು. ಮೊದಲನೇದು ಯಾವ್ದು ತೊಂದರೆ ಕೊಡ್ತಾ ಇದೆ? ನೇತ್ರ. ನಿನ್ನೆ ಹೇಳಿದ್ವಿ, ಆ ನೇತ್ರವನ್ನು ಮಧ್ಯಚರಿಯಲ್ಲಿ ಗಮನಿಸೋದಕ್ಕೆ ಮಧ್ಯಚರಿಯಲ್ಲಿ ನಿಲ್ಲಿಸಿ ಕಣ್ಣಿನ ಅಲುಗಾಟವನ್ನು ಸ್ತಬ್ಧ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಸ್ತಬ್ಧ ಮಾಡಿದ್ರೆ ಸಂಯಮ ಆಗುತ್ತೆ, ಸಂಯಮ ಸಾಧಿಸ್ತೀವಿ. ಸೊ ಮತ್ತೆ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಸಾಕ್ಷಿತ್ವವಾಗಿ ನಿಂತ್ಕೋತೀವಿ. ಏನೇ ಇದ್ರೂ ಅದಕ್ಕೆ ಅದನ್ನು ನೋಡೋವಂಥವು ನಿಂತ್ಕೋತೀವಿ ಹೊರತು ಅದರಲ್ಲಿ ಲೀನವಾಗೋದಿಲ್ಲ ಅಂತ ಮಾತನಾಡ್ತಾ ಇದ್ವಿ. ಸೊ ಮಧ್ಯಚರಿ ಅದು ಮಧ್ಯವೇ ಯಾಕಿರಬೇಕು ಅಂತ ಅದನ್ನೆಲ್ಲ ಸಾಕ್ಷೀಕರಿಸೋಕ್ಕಾಗ್ತದೆ, ಇಲ್ಲಾಂದರೆ ಏನೂ ಗೊತ್ತಾಗಲಿಲ್ಲ ಅಂತೀವಿ. ಈ ಕಣ್ಣು ಮುಚ್ಚಿಬಿಟ್ರೆ ಏನೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಕ್ಕೊಳ್ಳಿ, ಅದನ್ನು ಕೊನೆಗೆ ಮಾಡೋಣ. ಎರಡನೇದು ಕಿವಿಗಳು. ಸೊ ಇವೇನು ಮಾಡ್ತಾ ಇದ್ದಾವೆ? ಹೊರಗಿಂದ ಏನೇನೋ ವಿಷಯ ಕೊಡ್ತಾ ಇದೆ. ಇವನ್ನ ಈ ಹೆಬ್ಬೆರಳುಗಳಿಂದ, ಈ ಆಲೆಗಳಿದಾವಲ್ಲ ಇಲ್ಲಿ ಒಳಗಡೆ, ಅವನ್ನೇನಂತೀರ, ಇಯರ್ ಓಪನಿಂಗ್ಸ್ ಇದಾವಲ್ಲ, ಅವನು ಮುಚ್ಚುವಂಥದ್ದು. ಹೌದಾ? ಎಷ್ಟು ಎಲ್ಲ ಕೂಡಾಕ್ದಾಗ ಆಗ್ತದೆ. ಹೊರಗಿನ ವಿಷಯಗಳಿಂದ ಒಳಗೆ ಕರ್ಕೊಂಬಂದು ಅರೆಸ್ಟ್ ಮಾಡಿದಾಗ. ಆ್ಯಕ್ಚುಲಿ ಸೊ ಈಗ ಒಂದಾಯಿತು, ಎರಡಾಯಿತು, ಮೂರನೇದ್ರು ಕೂಡ ಬಂಧಿಸ್ತೀರಿ ನೀವು, ಬಂಧಿಸ್ಬೇಡಿ. ಬಂಧಿಸಿದ್ರೆ ಮತ್ತೆ ಕಷ್ಟ. ಎರಡು ಬಂಧಿಸಿದ್ರೆ ನಮಗೆ 90 ಭಾಗ ಹೊರಗಿನ ವಿಷಯಗಳು ಹೋಗಿ ಈಗ ಒಳಗಡೆ ಬಂದ್ವಿ. ಬಾಹ್ಯದಲ್ಲಿ ಅವಲಂಬನೆ ಇಲ್ಲ, ಏನು ಮಾಡ್ಬೋದು, ಒಳಗಡೆ ಎಷ್ಟೊತ್ತು ಬೇಕಾದರೂ ನೋಡ್ಬೋದು. ಸೊ ಕಣ್ಣನ್ನು ಮುಚ್ಚುವಾಗ ಮೊದಲು ಆ ಅಲುಗಾಟವಿಲ್ಲದೆ ಸ್ಥಿರ ಮಾಡುವಂಥದ್ದು ಮೊದಲನೇದು. ಈಗ ಇಲ್ಲಿ ಕಿವಿ ಮುಚ್ಚಿದಾಗ ಏನಿತ್ತು? ಗುಯ್ ಅಂತ ಶಬ್ದ ಬರ್ತಾ ಇತ್ತು. ಅದಕ್ಕೆ ಅನಾಹತ ಅಂತ, ಅಂದರೆ ನಿಮಗೆ ಮಾತ್ರ, ಅಂದರೆ ಮಾಡೋವನಿಗೆ ಅಥವಾ ಯೋಗಿಗೆ ಅವನಿಗೆ ಮಾತ್ರ ಕೇಳಿಸೋಂಥ ಶಬ್ದ ಅಂತ. ಈಗ ಆ ಶಬ್ದ ಬೇರೆಯವ್ರಿಗೆ ಕೇಳಿಸಲ್ಲ, ನಿಮ್ಮಲ್ಲಿರುವಂಥದ್ದು. ಯಾರಿಗೆ ಕೇಳಿಸ್ತದೆ ಅದು? ಇದು ಆಹತ, ಎಲ್ಲರಿಗೂ ಕೇಳಿಸ್ತದೆ. ಅದು ಯಾರಿಗೆ ಕೇಳಿಸ್ತಾ ಇದೆ? ಅನಾಹತ, ಕೇಳುವಂಥವನಿಗೆ. ಸೊ ಅಲ್ಲೊಂದು ಶಬ್ದ ಬರ್ತಾ ಇದೆಯಲ್ಲ, ಆ ಶಬ್ದನ್ನ ಇವರು ಪ್ರಾಣದ ಶಬ್ದ ಅಂತ ಕರೀತಾರೆ. ಯಾವುದ್ರ ಶಬ್ದ? ಪ್ರಾಣದ ಶಬ್ದ. ಸೊ ಪ್ರಣವ ಅಂತ. ಯಾವುದರ ರವ ಅಂದ್ರೆ ಶಬ್ದ, ಯಾವುದ್ರ ಶಬ್ದ ಅದು? ಪ್ರಾಣದ ಶಬ್ದ, ಪ್ರಣವ. ಈಗ ನಾದರೂಪವಾಗಿದ್ದಾಗ ಹೇಗಿದೆ ಅದು? ಓಂಕಾರ ನಾದರೂಪ, ಪ್ರಣವ ಸ್ವರೂಪ ಅಂತ ಕರಿತೀವಲ್ಲ. ಪ್ರಣವ ಬರೀ ಕಲ್ಪನೆಯಲ್ಲಿದೆ, ಈಗ ಅನುಭವದಲ್ಲಿ ಹೇಗಿದೆ? ಗುಯ್. ಎಲ್ಲಿ ಹುಡುಕ್ತಾ ಇದ್ವಿ ಆ ಶಬ್ದನ್ನ?
ಆ ಹತ್ತದಲ್ಲಿ ಹುಡ್ಕೋಕ್ ಹೋಗ್ತಿದ್ವಿ ಹೊರಗಡೆ ಎಲ್ಲೋ ಇದೆ ಅಂತ. ತನ್ನೊಳಗಡೆನೆ ನಿರಂತರವಾಗಿದೆ. ಈಗ ತ್ರಾಟಕಕ್ಕೆ ಅಲ್ಲಿ ಒಂದು ವಿಷಯ ಸಿಕ್ತಾ ಅದ್ರ ಮೇಲೆ ನಿಂತ್ಕೋಬೋದಾ? ಹೀಗೆ ಶಬ್ದಗಳು ಏನಾದ್ರೂ ಬರಲಿ, ದಶವಿಧವಾಗಿ ಬೇರೆ ಬೇರೆ ಶಬ್ದಗಳು ಕೇಳಿಸ್ತಾ ಇರ್ತವೆ, ಅದು ಮುಖ್ಯ ಅಲ್ಲ. ಏನೋ ಕಾರಣದಿಂದ ಕೇಳಿಸ್ಲಿ, ಆದ್ರೆ ಸಂಯಮಕ್ಕೊಂದು ವಿಷಯ ಅಷ್ಟೇ. ನೀವು ಸುಮ್ಮನೆ ಅದನ್ನ ನೋಡ್ಬೇಕಷ್ಟೆ, ವೀಕ್ಷಿಸ್ಬೇಕಷ್ಟೆ. ಹಾಗೆ ಕಣ್ಣು ಮುಚ್ಚಿದಾಗ ಇಲ್ಲೆಲ್ಲ ಕೆಲವರು ಸರಿಯಾಗಿ ಗಮನಿಸಿದ್ರೆ ಸ್ಟಾರ್ಸ್ ಥರನೋ ಚುಕ್ಕೆಗಳ ಥರ ಏನೋ ಕಂಡಿರ್ತೇವೆ. ಈಗ ಆ ಬ್ಲಾಂಕ್ನೆಸ್ ಇದೆಯಲ್ಲ, ಅದರಲ್ಲಿ ಆ ಆಕಾಶದಲ್ಲಿ ಏನೋ ಕಂಡಿರ್ತವೆ. ಸ್ವಲ್ಪ ಪ್ರಾಣಾಯಾಮವನ್ನು ತೀವ್ರವಾಗಿ ಮಾಡಿ ಕಣ್ಣು ಮುಚ್ಕೊಂಡು ನೋಡಿದ್ರೆ ಅವೆಲ್ಲ ಚೆನ್ನಾಗಿ ಕಾಣಿಸ್ತವೆ. ಅಗ್ನಿ ಸ್ವಲ್ಪ ಅಧಿಕವಾದರೆ ಯೋಗ ಅಗ್ನಿ ಚೆನ್ನಾಗಿ ಕಾಣಿಸ್ತದೆ. ತೀರ ಒತ್ಕೋಬೇಡಿ, ನೋವು ಮಾಡಬೇಡಿ, ಸ್ವಲ್ಪ ಒತ್ಕೊಂಡು ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತದೆ. ಅದು ಮೊದಲನೇ ಸಲಿಗೆ ಮಾತ್ರ ಕಾಣಿಸ್ತವೆ, ಈಗ ಕಾಣಲ್ಲ. ಸೊ ಇದು ಗುಟ್ಟು. ಸೊ ಮುದ್ರೆ ಹಾಕಿದ ಪ್ರಥಮ ಸಲಿಗೆ ಮಾತ್ರ ಕಾಣಿಸ್ತದೆ, ಎರಡನೇ ಸಲಿ ಕಾಣಿಸಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ನೋಡಕ್ ಹೋಗ್ಬೇಡ್ರಿ. ಸೊ ಪ್ರತಿನಿತ್ಯ ಮಾಡುವಾಗ ಸೊ ಈಗ ಅದನ್ನೆಲ್ಲ ನೋಡ್ತಾ ಇರೋದು ಯಾರು? ದೃಷ್ಟ. ಯಾರು ನೋಡ್ತಾ ಇದ್ದಾರೆ? ದೃಷ್ಟ. ನಾನೇ ಅಂತ ಹೇಳ್ಬೇಕು. ಯಾರು? ಆ ದೃಷ್ಟನೇ ನೋಡ್ತಾ ಇರೋದು. ಅವನಿಗೆ ಹೆಸರೇನು? ಮುಕ್ಕಣ್ಣ, ಮೂರನೇ ಕಣ್ಣು ಅವನು ಅಂತ. ಇವೆರಡು ಮುಚ್ಚಿದ್ರು ನೋಡ್ತಾ ಇದ್ನಲ್ಲ. ಯಾರಾತ? ಬೇರೆ ಭಾಷೆಯಲ್ಲಿ ಬಳಸ್ತಾರೆ, ಮೂರನೇ ಕಣ್ಣು ಓಪನ್ ಆಗಬೇಕು ಅಂತ. ಓಪನ್ ಆಗ್ಬೇಕು, ಓಪನ್ ಆಗೇ ಇದೆಯಾ? ಸದಾ ಓಪನ್ ಆಗೇ ಇದೆ, ಗಮನಿಸ್ಬೇಕು ಅದನ್ನು. ಮೂರನೇ ಕಣ್ಣು ಅಂದ್ರೆ ಇದು. ಈಗೇನು ಹೇಳ್ಬೇಕು? ಮೂರನೇ ಕಣ್ಣು ಓಪನ್ ಮಾಡಿಸ್ತೀನಿ ಬರ್ರಿ ಅಂದ್ರೆ ಓಪನ್ ಆಗೇ ಇದೆಯಪ್ಪ. ಸೊ ಆ ನೋಡೋ ಅಂಥವನಿಗೆ ಏನೇನು ಕಾಣಿಸ್ತವೆ? ಇಲ್ಲಿ ಬಣ್ಣಗಳು ಬಹುವಿಧವಾದ ಬಣ್ಣಗಳಾಗಿ ಕಂಡಾಗ ಅದಕ್ಕೆ ಕಳೆಗಳು ಅಂತ ಕರಿತೀವಿ. ಬೇರೆ ಬೇರೆ ರೂಪದ ಬಣ್ಣಗಳಾದಾಗ ಈ ನಕ್ಷತ್ರದ ಥರ ಹೊಳಪದ ಮಿಂಚುಗಳು ಈ ಥರ ಎಲ್ಲ ಬಂದಾಗ ಅದಕ್ಕೆ ಬಿಂದು ಅಂತ ಕರೀತಾರೆ. ಸೊ ಅಂತರ್ತ್ರಾಟಕದಲ್ಲಿ ಇವೆಲ್ಲ ದೃಶ್ಯಗಳಾಗಿ ಬರ್ತವೆ. ಏನೇನು? ನಾದ, ಬಿಂದು ಮತ್ತೆ ಕಳೆ. ಸಂಯಮ ಅದರ ಮೂಲ ಸ್ವರೂಪಕ್ಕೆ ತಲುಪಿದಾಗ, ಸಂಯಮ ಏರ್ಪಟ್ಟಾಗ ಈ ಆಹತವಾಗಲಿ ಅನಾಹತವಾಗಲಿ ಈ ಶಬ್ದಗಳೇನಾಗಬೇಕು? ನಿಶ್ಶಬ್ದವಾಗ್ತವೆ. ಏನಾಗ್ತವೆ? ನಿಶ್ಶಬ್ದ. ಏನು ಕೇಳಿಸ್ತಾ ಇಲ್ಲ ಅಂತ ಬಾಧೆ ಬೀಳಬಾರ್ದು. ಏನಾಗಿದೆ ಅವಾಗ? ನಿಶ್ಶಬ್ದತೆಯೇ ಶಬ್ದ ಅಂತ ಖುಷಿ ಪಡ್ಬೇಕು ಅವಾಗ. ಹಾಗೆ ಕಳೆಗಳು ಏನು ಕಾಣ್ತಾ ಇಲ್ಲ ಅಂತ ಬಾಧೆ ಬೀಳಬಾರ್ದು. ನಿಷ್ಕಳೆಯೇ ಕಳೆ, ನಿಷ್ಕಳೆಯೇ ನಿಜವಾದ ಕಳೆ. ಸಂಯಮ ಏರ್ಪಟ್ಟಾಗ ಏನಾದ್ರೂ ಕಂಡ್ರೆ ಇದೆಲ್ಲ ಲೀಲೆ, ಇದು ಅಭಿವ್ಯಕ್ತ ಆಗ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಾಗಿ ಅನುಮೋದನೆನೂ ಬೇಕಾಗಿಲ್ಲ, ಅದೇ ಥರ ಅದನ್ನು ತಿರಸ್ಕಾರನೂ ಬೇಕಾಗಿಲ್ಲ. ಸುಮ್ಮನೆ ಹೇಗಿದೆಯೋ ಹಾಗೆ ಅವುಗಳನ್ನ ವೀಕ್ಷಿಸೋದು. ಇದು ನಾವಿರೋಂಥ ಸ್ಥಳದಲ್ಲಿ ಒಬ್ಬರು ಕೆಲಸ ಮಾಡೋರಿದ್ರು, ಹನುಮಂತ ಅಂತ. ಅವ್ರು ಪ್ರಸಾದ ತಂದು ಕೊಡೋರು ನಾವೆಲ್ಲ ಇದ್ದಾಗ. ರಾತ್ರಿ ಪ್ರಸಾದ ತಂದಾಗ ಈಗ ಸುಮ್ಮನೆ ಸಾಮಾನ್ಯರು, ಅವ್ರೇನು ಅಕ್ಷರಸ್ಥರಲ್ಲ, ಏನು ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ. ಗುರುಜಿ ನನಗೂ ಧ್ಯಾನ ಹೇಳ್ಕೊಡ್ರಿ. ಹೇಳ್ಕೊಡೋದಲ್ಲಪ್ಪ, ಆಗ್ಬೇಕು, ನೀನು ನೋಡ್ತಾ ಇರೋ ಏನೋ ಆಗ್ಬೋದು. ಸರಿ, ಅವರು ಒಂದು 2-3 ವರ್ಷಗಳ ಕಾಲ ಸೇವೆ ಮಾಡಿದ್ರು. ಒಳ್ಳೆ ಅವಸ್ಥೆಗೆ ಹೋಗ್ತಿದ್ರು ಅವ್ರ ಪಾಡಿಗೆ ಅವರು. ಒಂದಿನ ಒಳ್ಳೆ ಅಧ್ಯಯನ ಮಾಡಿರೋಂಥ, ತಿಳ್ಕೊಂಡಿರೋಂಥ ಒಬ್ರು ಪಂಡಿತರು ಬಂದರು.
ಗುರುಜಿ, ಅವಸ್ಥೆಗಳ ಬಗ್ಗೆ ಸ್ವಲ್ಪ ನಮಗೆ ಧ್ಯಾನದಲ್ಲಿ ಆಗುವಂಥ ಅವಸ್ಥೆಗಳ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಎಷ್ಟು ರೂಪದಲ್ಲಿ ಧ್ಯಾನಗಳಿದಾವೆ? ಹನುಮಂತ, ಇದ್ರ ಬಗ್ಗೆ ನೀನೇನು ಹೇಳ್ತೀಯಪ್ಪ ಅಂತ ಕೇಳಿದೆ. ಏನು ಗುರುಜಿ, 3 ಥರ. ಯಾವ ಥರ? ಒಂದು ಕೈಕಾಲು ಇರೋ ಧ್ಯಾನ, ಕೈಕಾಲು ಇಲ್ದಿದ್ದ ಧ್ಯಾನ, ನಾನೇ ಇಲ್ದಿದ್ದ ಧ್ಯಾನ. ಸತ್ರಿ ಇವ್ರು ಎಷ್ಟು ಓದಿದ್ರು ಅರ್ಥ ಆಗದೆ ಇರೋದನ್ನ ಹನುಮಂತ 3 ವಾಕ್ಯದಾಗ ಹೇಳ್ಬಿಟ್ಟ. ಕೈಕಾಲಿರೋ ಧ್ಯಾನ ಅಂದರೆ ಎಲ್ಲ ತಿಳುವಳಿಕೆ, ಸ್ಥೂಲವಾಗಿರೋವಂಥದ್ದು ಏನಿದೆ. ಸೊ ನನ್ನ ಕೈ ನೈತಾ ಇದೆ, ನನ್ನ ಕಾಲು ನೈತಾ ಇದೆ, ಶರೀರ ಅಲ್ಲಿ ನೈತಾ ಇದೆ, ಬೆನ್ನಾಗ್ತಾ ಇದೆ. ಸೊ ಇದು ಕುತ್ಕೊಂಡಿದ್ರೆ ಈ ಥರ ಅನುಭವ ಆಗೋದೆಲ್ಲ ಕೈಕಾಲಿರೋ ಧ್ಯಾನ ಅಂತ ನನ್ನ ಪ್ರಕಾರ. ಅದಾದಮೇಲೆ ಕೈಕಾಲು ಇಲ್ದಿದ್ದ ಧ್ಯಾನ. ಸೊ ಕೈಕಾಲು ಇರೋದಿಲ್ಲ, ಹೆಂಗಿರುತ್ತೆ? ಆಹಾ, ಎಷ್ಟು ಚೆನ್ನಾಗಿದೆ, ನಿರ್ಮಲವಾಗಿದೆ, ಆನಂದವಾಗಿದೆ. ಸೊ ಅಲ್ಲಿ ಆತ ಹೇಳ್ತಾನೆ, ಆ ಚೆನ್ನಾಗಿರೋದ್ರಲ್ಲಿ ಪಿಕ್ಚರ್ಸು ಸೇರಿಸ್ತಾನೆ ಅಂತ. ಇವೆಲ್ಲ ಸಿನಿಮಾ ಅಂತ ಇವು. ಯಾವುದು? ಈ ದೃಶ್ಯಗಳಾಗಲಿ ನಾದಗಳಾಗಲಿ ಇದೆಲ್ಲ ಪಿಕ್ಚರು. ಸೊ ಈ ಪಿಕ್ಚರು ಎಲ್ಲ ಮುಗಿದ್ಮೇಲೆ ಏನಾಯ್ತು ಕೊನೆಗೆ? ನಾನೇ ಇಲ್ದಿದ್ದಾನಂತೆ, ಏನು ಇಲ್ದಾಗೋಯ್ತು, ಏನು ಗೊತ್ತಾಗ್ಲಿಲ್ಲ. ಅಷ್ಟು ನಿರ್ಮಲವಾಗಿ ಪ್ರಶಾಂತವಾಗಿ ಏನು ಇಲ್ದಂಗೆಲ್ಲ ಖಾಲಿ ಆಯ್ತು. ಸಾಮಾನ್ಯನಷ್ಟು ಸರಳವಾಗಿ ಹೇಳ್ಬೋದು ಅಂದ್ರೆ ಪಂಡಿತ ಎಷ್ಟು ಕ್ಲಿಷ್ಟ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಇವುಗಳಿಗೆ ಆದ್ಯತೆ ಕೊಡೋದು ಬೇಡ, ಯಾವುದಕ್ಕೆ? ಪಿಕ್ಚರ್ಸ್ಗೆ. ಸೊ ಸುಮ್ಮನೆ ಸಿನಿಮಾ ಥರ ನೋಡಬೇಕು. ಅಲ್ಲಿ ಏನೇ ಸ್ವರೂಪಗಳು ಕಾಣಲಿ, ಸಾಕ್ಷಾತ್ ವಿರಾಟ್ ಸ್ವರೂಪವೇ ಕಾಣ್ತಾ ಇರಲಿ, ಅದೊಂದು ಪಿಕ್ಚರ್ ಥರ ನೋಡಬೇಕು. ಸಂಯಮ ಯಾವುದರಲ್ಲಿ ಅಂದರೆ ನಿಷ್ಕಳೆಯಲ್ಲಿ, ನಿಶ್ಶಬ್ದದಲ್ಲಿ. ಇವೆಲ್ಲ ಕಳೆದೋದ್ಮೇಲೆ ಏನು ಉಳಿಯುತ್ತಾ ಅದರಲ್ಲಿ ತ್ರಾಟಕ ಸಂಯಮವಾಗಬೇಕು. ಹಾಗಾದ್ರೆ ಈ ಶಬ್ದ ಕೇಳಿಸ್ತಾ ಇದೆಯಲ್ಲ, ಇದೇನು ಅಂತ? ಇದರಿಂದ ನಾವೇನು ಕಲಿಬೇಕು? ಕಿವಿ ಮುಚ್ಕೊಂಡಾಗ ಹೇಗೆ ಕೇಳಿಸ್ತಾ ಇದೆ? ಯಾವಾಗ ಗಮನಿಸುವಂಥದ್ದು ಔನ್ನತ್ಯಕ್ಕೆ ಇರ್ತದೋ, ನಿಮ್ಮ ಗ್ರಹಣೆ ಔನ್ನತ್ಯಕ್ಕೆ ಇರ್ತದೋ, ಅದಕ್ಕೆ ಸಾಕ್ಷಿ ಇದು. ನೀವು ಕಿವಿ ಬಿಟ್ಟಿದ್ರು ಕೂಡ ಈ ಗುಯ್ ಅಂತ ಇರುತ್ತೆ. ಯಾವಾಗ ನಿಮ್ಗೆ ಆ ಶಬ್ದ ಕೇಳಿಸುತ್ತೋ ಗ್ರಹಣ ಸಾಮರ್ಥ್ಯ ಔನ್ನತ್ಯಕ್ಕೆ ಏರಿದೆ ಅಂತ. ಅಂದ್ರೆ ಅಷ್ಟು ಸೂಕ್ಷ್ಮವಾದನ್ನು ಕೂಡ ಗಮನಿಸುವಂತ ಅವಸ್ಥೆಗೆ ತಲುಪಿದ್ದೀವಿ. ಮತ್ತೇನೋ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಗುಯ್ ಅಂತದಂತ ಹೋಗ್ಬೇಡ್ರಿ. ಏನನ್ನು ಸೂಚಿಸ್ತದದು? ಗ್ರಹಣೆ. ಈ ಗ್ರಹಣೆಗೆ ಸಿದ್ಧರಾಗಿದ್ದೀರಾ ಅಂದರೆ ಮುಂದಿನ ಯುಕ್ತಿಯನ್ನು ಹೇಳ್ಕೊಡ್ಬೋದು, ಅವಸ್ಥೆಗಳಿಗೆ ಸಾಕ್ಷಿಯಾಗದು ಅಂತ. ಈಗ ಜಾಗೃತಿಗೆ ಎಲ್ಲರೂ ಸಾಕ್ಷಿಯಾಗಿದ್ದೀವಿ. ಕನಸನ್ನು ಯಾರಾದರೂ ನೋಡಿದ್ದೀರಾ? ಧ್ಯಾನವನ್ನು ನಿಜವಾಗ್ಲೂ ಮಾಡೋದಾದ್ರೆ ಈಗ ಆ ಕನಸಿಗೆ ಸಾಕ್ಷಿಯಾಗಕ್ಕಾಗುತ್ತೆ. ಕನಸನ್ನ ನಿರ್ದೇಶಿಸೋದು ಕೂಡ ಆಗುತ್ತೆ. ಈ ಥರ ಕನಸು ಬೇಡ, ಇದು ಈ ಥರ ಇರಲಿ. ಕನಸನ್ನ ನಿರ್ದೇಶಿಸುವಂತ ಸಾಮರ್ಥ್ಯಕ್ಕೆ ಬಂದ್ರೆ ನೀವು ಕೋಮಾದಲ್ಲಿದ್ರು ಕೂಡ ಅದು ಹೊರಗಡೆ ಏನೇ ಪರಿಸ್ಥಿತಿಗಳಿರ್ಲಿ, ಹೇಗಿರ್ಬೋದು, ನಿಮ್ಮದೇ ಆ ಕನಸನ್ನು ಕೂಡ ಮುಳುಗಿಸಿ ಶಾಂತ. ಆ ಅವಸ್ಥೆಗೆ ಹೋದ್ರೆ ಮಾತ್ರ, ಆ ಹಿಡಿತ ಬಂದ್ರೆ ಮಾತ್ರ, ಈಗೇನೋ ತೋರ್ಪಡಿಕೆಗೆ ಮನಸ್ಸೆಲ್ಲ ಹಿಡಿತದಲ್ಲಿದೆ ಅನ್ಸುತ್ತೆ, ಆದ್ರೆ ಸ್ವಲ್ಪ ವಿಚಲ ಆದ್ರೆ ಆ ವಿಚಲ ಆದಾಗ ಗೊತ್ತಾಗುತ್ತೆ ಎಲ್ಲರೂ ಮೆಂಟಲ್ ಪೇಷಂಟ್ಸೇ ಅಂತ. ಸ್ಥಿಮಿತತ್ವ ಕಳ್ಕೊಂಡು ಹೇಗೆ ವರ್ತಿಸ್ತದೆ ಅಂತ. ಅಂಥ ಮಗುವನ್ನ ನಿದ್ರಿಸುವಂಥದ್ದನ್ನ ಕಲಿತೀವಿ. ಈಗ ಇವೆಲ್ಲ ಮಕ್ಕಳು ಯಾವುದು? ಇಂದ್ರಿಯಾದಿಯಾಗಿ ಮನಸ್ಸು ಮತ್ತು ಬುದ್ಧಿ, ಚಿತ್ವ ಅಂತಕ್ಕಂಥ ಸೂಕ್ಷ್ಮ ಮನಸ್ಸೇನಿದೆ, ಇವೆಲ್ಲ ಮಕ್ಕಳು. ಒಳ್ಳೆ ತಾಯಿ ನಿಜವಾಗ್ಲೂ ಚೆನ್ನಾಗಿ ನಿದ್ರೆ ಮಾಡ್ಬೇಕು ಅಂದ್ರೆ ಏನು ಮಾಡಬೇಕು? ಈ ಮಕ್ಕಳನ್ನ ಮೊದಲು ಮಲಗಿಸ್ಬೇಕು. ಇವ್ರನ್ನ
ಇವ್ರು ಮಲಗಿರೋದು ಖಾತ್ರಿ ಮಾಡಿಕೊಂಡು ತಾಯಿಗೆ ನೀವು ಪಾಡಿಗೆ ಇವು ಪಾಪ ಆಡೋದಕ್ಕೆ ಬಿಟ್ಟು ನನಗೆ ನಿದ್ರೆ ಬೇಕು ತಾಯಿ ಅಂದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಪಯ್ಯೋ ರಾತ್ರಿ ಎಲ್ಲ ಸುಮ್ಮನೆ ಹೆಸರಿಗೆ ನಿದ್ರೆ ಒದ್ದಾಡ್ತಾ ಇರ್ತದೆ. ಸೊ ಜಾಣ ತಾಯಿ ಮೊದಲು ಮಕ್ಕಳನ್ನ ನಿದ್ರಿಸ್ಬೇಕು. ಇಂದ್ರಿಯಗಳಿಗೆ ವಿಶ್ರಾಂತಿ, ಶರೀರಕ್ಕೆ ವಿಶ್ರಾಂತಿ, ಅದೇ ಥರ ಮನಸ್ಸಿಗೆ ವಿಶ್ರಾಂತಿ, ನೆನಪುಗಳಿಗೆ ವಿಶ್ರಾಂತಿ, ಭಾವಗಳಿಗೆ ವಿಶ್ರಾಂತಿ. ಆಗ ಜೀವನಿಗೆ ಸುಖ ನಿದ್ರೆ, ನಿಜವಾದ ವಿಶ್ರಾಂತಿ. ಜಾಣ ತಾಯಿ ಏನು ಮಾಡಬೇಕು? ಇವುಗಳನ್ನೆಲ್ಲ ಮೊದಲು ಮಕ್ಕಳನ್ನ ಗುರುತಿಸ್ಬೇಕು, ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂತ. ಆಮೇಲೆ ಅವ್ರಿಗೆ ಜೋಗುಳ ಆಡೋವಂಥದ್ದು, ಮಲಗಿಸೋವಂಥದ್ದು. ಯಾರಿಗೆ ಈ ಗಮನ ಸೂಕ್ಷ್ಮತ್ವಕ್ಕೆ ಏರಿದೆಯೋ, ಔನ್ನತ್ಯಕ್ಕೆ ಏರಿದೆಯೋ, ಅವರು ಅವಸ್ಥೆಗಳನ್ನ ಹಿಡಿತದಲ್ಲಿಡೋದಕ್ಕೆ ಮತ್ತೆ ಸ್ವಲ್ಪ ಅವುಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಬೇಕಾದ ಥರ ಕನಿಷ್ಠ ಸುಂದರವಾಗಿದ್ರೆ ಮುಂದುವರಿಸ್ಬೋದು, ಬೇಡ ನಿಲ್ಲಿಸ್ಬೋದು, ಅಥವಾ ಬೇಡವೇ ಬೇಡ ಅಂದರೆ ಆಫ್ ಮಾಡ್ಬೋದು. ನೀನೆಲ್ಲ ಸ್ವಿಚಸ್ ಬಗ್ಗೆ ಮಾತಾಡ್ತಾ ಇತ್ತು. ಬೆಳೆದಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಅಂತಂದರೆ ಬೇರೆಯವ್ರ ಸಾಕ್ಷಿ ಕೊಡೋದಕ್ಕಾಗೋದಿಲ್ಲ. ಈಗ ನಿಮಗೆ ನೀವೇ ಸಾಕ್ಷಿ, ಅಲ್ಲೊಂದು ಮಾಪನ ಇದೆ. ಹಾಗೆ ಈ ಹಂತಕ್ಕೆ ಏರಿದ್ರೆ ಮುಂದೆ ಅವಸ್ಥೆಗಳನ್ನ ಗಮನಿಸಿದ್ರೆ ಅಲ್ಲಿ ಸತ್ಯವನ್ನು ಹೇಗೆ ಅರಿಬೋದು ಅಂತ. ಯಾಕಂದ್ರೆ ಈಗ ಜಾಗೃತ ಅನ್ನೋ ಪ್ರಪಂಚದಲ್ಲಿ ಈ ಸತ್ಯದಲ್ಲಿ ವ್ಯವಹರಿಸುವಾಗ ಏನೇ ಕಾಣಿಸ್ತಾ ಇದ್ದು, ಜಾಗೃತ ಅವಸ್ಥೆಯಾಗಿ ಕಾಣಿಸ್ತಾ ಇದೆ ಸ್ಥೂಲ ಪ್ರಪಂಚ ಎಲ್ಲ. ಸ್ವಪ್ನಕ್ಕೆ ಹೋದಾಗ ಅಂಥ ಸೂಕ್ಷ್ಮ ಲೋಕವೆಲ್ಲ ಸ್ವಪ್ನವಾಗಿ ಕಾಣ್ತಾ ಇದೆ ಇವನಿಗೆ, ಕಾಣುವಂತ. ಮೂರನೇದಕ್ಕೆ ಹೋದಾಗ ಸುಷುಪ್ತಿ ಅಂತಕ್ಕಂಥ ಶಾಂತವಾಗಿ ಸಮಾಧಾನವಾಗಿರುವಂಥದ್ದಿದೆ. ಅದೆಲ್ಲದಕ್ಕೂ ಅತೀತವಾಗಿ ತುರ್ಯದಲ್ಲಿ ನಾನೇ ಇಲ್ಲದೆ ಇರೋಂಥದ್ದು ಅದು. ಈಗ ಈ ಪ್ರಪಂಚಗಳು ಹೇಗೆ ಒಂದರಲ್ಲಿ, ಈಗ ಸ್ಥೂಲವಾಗಿರೋ ಪ್ರಪಂಚ ಎಲ್ಲ ಮುಳುಗೋಗ್ಬಿಟ್ರೆ, ಇಲ್ದಾಗ್ಬಿಟ್ರೆ ಯಾವುದ್ರಲ್ಲಿ ಲೀನ ಆಗುತ್ತೆ? ಯಾವುದೋ ಒಂದು ಆಕಾಶದಲ್ಲಿ ಎಲ್ಲ ಲೀನ ಆಯ್ತಲ್ಲ, ಆ ಆಕಾಶ ಕೂಡ ಲೀನ ಆದ್ರೆ ಸೂಕ್ಷ್ಮ ಆಕಾಶದಲ್ಲಿ ಲೀನ ಆಗ್ತದೆ. ಆ ಸೂಕ್ಷ್ಮ ಆಕಾಶ ಇನ್ಯಾವುದ್ರಲ್ಲಿ ಲೀನ ಆಗ್ಬೇಕು? ಕಾರಣದಲ್ಲಿ. ಸೊ ಆ ಥರ ಕೊನೆಯದಾಗಿ ಎಲ್ಲ ಒಂದ್ ಕಡೆ ಸೇರ್ಬೇಕಲ್ಲ. ಅಂಥ ಜಾಗ, ಅಂಥ ಆಕಾಶ ಇರೋದ್ರಿಂದ ಇವನಿಗೆ ಅವಸ್ಥೆ ಇದೆ. ಈಗ ಅವಸ್ಥೆಯನ್ನ ಪರಿಚಯ ಆಯ್ತು ಅಂದ್ರೆ ಅಂತ ಒಂದು ಮಹತ್ವ ಅಥವಾ ಮಹದಾಕಾಶದ ಪರಿಚಯನೂ ಇವನಿಗೆ ಆಗುತ್ತೆ. ಈಗ ಸ್ಥೂಲ ಇದೆಲ್ಲ ಪರಿಚಯ ಆದ್ರೆ ಇಲ್ಲೊಂದು ಆಕಾಶ ಇದೆ ಅಂತ ಪರಿಚಯ ಆಗುತ್ತಾ ಇಲ್ವಾ? ಕನಸು ಕಾಣ್ತಾ ಇದ್ವಿ, ಯಾವುದ್ರಲ್ಲ ಕನಸೆಲ್ಲ ಕಾಣ್ತಾ ಇದ್ವು? ಅಲ್ಲೊಂದು ಆಕಾಶ ಇದೆಯಲ್ಲ. ಈ ಆಕಾಶದಲ್ಲಿ ನಾವು ಬೇಡ ಅಂದ್ರೆ ಕೆಟ್ಟ ವಾಸನೆ ಬರುತ್ತೆ, ನಾವು ಬೇಡ ಅಂದ್ರೆ ಏನೋ ಪರಿಣಾಮ ಬೀರ್ತದೆ. ಇಲ್ಲೆಲ್ಲ ಕಷ್ಟ ಅಂದ್ರೆ ಸ್ವಲ್ಪ ಅಲ್ಲಿಗೆ ಹೋಗ್ರಿ ನೋಡೋಣ. ನಿಮಗೆ ಬೇಕಾದಂಥದ್ದನ್ನು ಸೃಷ್ಟಿಸ್ಕೊಂಡು ನೋಡ್ಬೋದಾ ಈಗ ಅಲ್ಲಿ? ಅಥವಾ ಸ್ವಲ್ಪ ಆನಂದವಾಗಿರೋಂಥ ಹೋಮ್ ಥಿಯೇಟರ್, ಯಾವ ಥಿಯೇಟರ್ ಬೇಡಪ್ಪ, ಎಲ್ಲ ಆಫ್ ಮಾಡಿದ್ರೆ ಶುದ್ಧವಾಗಿರೋಂಥ ಅವಸ್ಥೆ, ನಿದ್ರೆ. ಅವಸ್ಥೆಗಳ ಪರಿಚಯ ಆಯಿತು ಅಂದರೆ ಆ ಅವಸ್ಥೆಗಳು ಏನು ಕಾರಣದಿಂದ ಆಗ್ತಾ ಇದೆ ಅನ್ನೋದ್ರದ್ದು ಆ ಲೋಕದ ಪರಿಚಯ ಆಗುತ್ತೆ. ಎಲ್ಲವೂ ಕಳಚ್ಕೊಂಡು ಎಲ್ಲಿ ಸೇರ್ತಾ ಇದೆ ಅಂದರೆ ಮೂಲ ಸ್ಥಾನವನ್ನು ಪ್ರತಿನಿತ್ಯ ಹೋಗ್ತಾ ಇದೆ ಇದು ಅವಸ್ಥೆ ಕಳ್ಚ್ಕೊಳ್ತಾ. ಈಗ ಜಾಗರದಿಂದ ಎಲ್ಲಿಗೆ ಹೋದ್ವಿ? ಸ್ವಪ್ನಕ್ಕೆ ಹೋದ್ವಿ. ಸ್ವಪ್ನಕ್ಕೆ ಹೋದ ತಕ್ಷಣ ಸೂಕ್ಷ್ಮ ಲೋಕ ಪ್ರವೇಶ ಮಾಡಿದ್ವಿ. ಸ್ವಪ್ನದಿಂದ ಸುಷುಪ್ತಿ, ಕಾರಣ ಲೋಕ. ಸುಷುಪ್ತಿಯಿಂದ ತುರ್ಯ, ನಾನು ಅನ್ನೋದನ್ನು ಮರ್ತ್ಬಿಟ್ಟು ಎಲ್ಲಿ ವಿರಮಿಸ್ತಾ ಇದ್ದೀವಿ ಈಗ? ಅದು ಸ್ವಸ್ಥಾನ. ನನ್ನ ನಿಜವಾದ ಸ್ಥಾನ. ಸತ್ರ ಏನಾಗ್ತೀವಿ ಅಂತ, ಏನಾಗ್ತೀವಿ? ಸ್ವಸ್ಥಾನಕ್ಕೆ ಹೋಗ್ತೀವಿ. ಎಷ್ಟು ಚೆನ್ನಾಗಿದೆ, ಅದಕ್ಕೆ ಯಾಕೆ ರೋಧಿಸ್ಬೇಕು? ಮತ್ತೆ ದಿನ ಸಾಯೋಣ ಬರ್ರಿ. ಸಾವಿಗೆ ಸಮನಾಗಿರೋದು ಏನಾದರೂ ಇದ್ರೆ ಈ ಅವಸ್ಥೆಗಳ ಪರಿಚಯ, ಮತ್ತೆ ಅದನ್ನ
ನೋಡುವಂಥ ವಿಧಾನ. ಅದಕ್ಕೆ ನೀವು ಹೆಸರೇನಾದರೂ ಕೊಟ್ಕೊಳ್ರಿ, ಧ್ಯಾನ ಅಂತ ಕರೀರಿ ಅಥವಾ ಏನೋ ಒಂದು ಮಾರ್ಗ ಅಂತ ಕರೀರಿ. ಸಾವಿಗೆ ಸಮನಾಗಿ ಆ ಸಾವಿನ ಅನುಭವಕ್ಕೆ ಇರುವಂಥ ಅತ್ಯಂತ ಹತ್ತಿರವಾಗಿರುವಂಥದ್ದು ಮತ್ತು ವಾಸ್ತವವಾಗಿರುವಂಥ ವಿಧಾನ ಇದು. ಅದು ಅವಸ್ಥೆಗಳನ್ನ ಸಾಕ್ಷಿ. ಇಲ್ಲ ಏನೇನೋ ಕತೆಗಳು ಕಟ್ಕೊಂಡಿರ್ತೀವಿ, ಇದು ಎಲ್ಲಿಗೆ ಹೋಗ್ಬಿಡುತ್ತೋ ಏನಾಗ್ಬಿಡುತ್ತೋ. ಪರಿಚಯ ಇದ್ರೆ ಏನಾಗುತ್ತೆ, ಆಹಾ ಸ್ವಸ್ಥಾನ ಎಷ್ಟು ಆನಂದವಾಗಿದೆಯಪ್ಪ ಅನ್ನೋ. ಮತ್ತೆ ಬೆಳಗ್ಗೆ ಹೇಳುವಾಗ ಆ ಸ್ವಸ್ಥಾನದಿಂದ ಮೆಲ್ಲಗೆ ಅರಳುತ್ತೆ, ಒಂದೊಂದೇ ಅರಳಿ ಅರಳಿ ಅಷ್ಟು ಒಳ್ಳೆ ಸೈಟ್ ಕೊಟ್ಟಿದ್ರು. ಈಗ ಯಾವ ಸೈಟಲ್ಲಿದೆ? ಅನಂತ ಬ್ರಹ್ಮಾಂಡವು ನಿಂದೆ ಆಗಿತ್ತು. ಈಗ ಇಷ್ಟೇ ನನ್ನ ನೀನು ಬೇರೆ ನಾನು ಬೇರೆ. ಅದರಲ್ಲಿರೋದು ಯಾರೀಗ? ಅಲ್ಲೂ ಅದೇ, ಇದರಲ್ಲಿರೋದು ಯಾವುದು? ಇದ್ಯಾವುದು? ಎಲ್ಲೆಲ್ಲೂ ಸತ್ಯ ಎಲ್ಲಿದೆ ಈಗ? ಎಲ್ಲ ಕಡೆ ಇದೆ. ನಿನ್ನಲ್ಲೂ ಇದೆ, ನನ್ನಲ್ಲೂ ಇದೆ, ಇಲ್ಲೂ ಇದೆ, ಅಲ್ಲೂ ಇದೆ, ಹಿಂದೆನೂ ಇದೆ, ಈಗಲೂ ಇದೆ. ಎಷ್ಟು ಸರಳವಾಗಿದೆ ಅಲ್ವಾ? ಸತ್ರೆ ಎಲ್ಲಿ ಸೇರ್ತೀವಿ? ಸತ್ಯದಲ್ಲಿ ಸೇರ್ತೀವಿ. ಹುಟ್ಟಿದ್ರೆ ಎಲ್ಲಿರ್ತೀವಿ? ಸತ್ಯದಲ್ಲೇ ಇರ್ತೀವಿ ಅಂತ ಹೇಳು. ಸೊ ಅದು ನಿರಾಕಾರ ರೂಪವಾದ ಬ್ರಹ್ಮ ಆದ್ರೆ ಇದೇನಿದು ಸಾಕಾರ ರೂಪ. ಅದಕ್ಕೆ ಇದನ್ನ ಮಾಯೆ ಅಂತ ಕರಿಬಾರ್ದು, ದೃಶ್ಯ ಬ್ರಹ್ಮ ಅಂತ ಕರಿಬೇಕು. ಏನ್ ಕರಿಬೇಕು? ದೃಶ್ಯ ಬ್ರಹ್ಮ. ಇದು ಶಬ್ದ ಬ್ರಹ್ಮ. ಆ ರೂಪದಲ್ಲಿ ಕಾಣ್ತಾ ಇದೆ, ಆ ಕನ್ನಡಕ್ಕೆ ಹಾಕೊಂಡಿರೋದಕ್ಕೆ. ಇಲ್ಲ ಅಂದ್ರೆ ಇದನ್ನ ತೆಗೆದಾಕ್ಬೇಕು ಅಂತ ಎಷ್ಟು ಕಷ್ಟಪಡ್ಬೇಕು ಇದನ್ನ. ಇದು ಮಾಯೆ, ಇದು ಅಲ್ಲ ಅಂತ ಸ್ವಲ್ಪ ಸ್ವರೂಪ ಬದಲಾಯಿಸಿದ್ರೆ ಈಗ ಏನು ಅವತಾರ ಎತ್ತಿದ್ಯಪ್ಪ. ಹೇಗೆ ಅವತರಿಸ್ತಲ್ಲಿಂದ ಈ ಸ್ವರೂಪ ಪಡ್ಕೊಳ್ಳೋದು. ಈ ಎಲ್ಲವೂ ಅವತಾರ ತಾನೆ, ಅದಂಗೆ ನಿರಾಕರಿಸ್ತೀಯ? ಅಂತ ಸಹಜವಾಗೇ ಎಲ್ಲರಿಗೂ ಇರುವಂತ, ಈಗ ಪ್ರಯತ್ನ ಮಾಡ್ಬೇಕಾ? ನಿದ್ರೆ ಹೋಗೋದಕ್ಕೆ ಯಾರನ್ನ ಪ್ರಯತ್ನ ಮಾಡ್ಬೇಕಾ? ಸಹಜವಾಗೇ ಜಾರ್ತದೆ, ನೋಡ್ಬೇಕಷ್ಟೆ. ಏನ್ ಮಾಡ್ಬೇಕು? ಆ ನೋಡುವಂತ ವಿಧಾನಕ್ಕೆ ಧ್ಯಾನ, ಗಮನಿಸೋದು ಅಂತ. ಧ್ಯಾನ ಅಂದ್ರೆ ಏನು? ಶುದ್ಧ ಗಮನ ಮಾಡೋದಲ್ಲ. ಧ್ಯಾನ ಅಂದ್ರೆ ಏನು? ನೋಡೋದು. ಶುದ್ಧ ಗಮನ. ಗಮನ ನಿರ್ಗಮಿಸು. ಎಲ್ಲಿ? ನಿದ್ರಾವಸ್ಥೆ, ಸ್ವಪ್ನಕ್ಕೆ ಈಗ ಹೇಳಿದ್ವಿ ಸಾಕ್ಷಿ ಆದ್ವಿ ಅಂತ, ಅದೆಲ್ಲ ಆದ್ಮೇಲೆ ನಿರ್ಗಮಿಸ್ತದೆ. ಗಮನ ಎಲ್ಲಿ ನಿರ್ಗಮಿಸ್ತದೋ ಆಗ ಅದಕ್ಕೆ ಸಮಾಧಿ ಅಂತ. ಹೇಗಿದೆ? ಹನುಮಂತ ಹೇಳ್ದಂಗೆ ನಾನೇ ಇಲ್ದಿದ್ದ್ಯಾನ. ಏನು? ನಾನು ಇಲ್ದಿದ್ದ್ಯಾನ. ನಾನಿದ್ರೆ ಏನೋ ಹೇಳ್ತೀನಿ, ಅದೇನಾಯ್ತು? ಗಮನ ನಿರ್ಗಮಿಸ್ತು. ಆಮೇಲೆ ಹೊರಗಡೆ ಬಂದ ಮೇಲೆ ಹೇಳ್ತೀವಿ ಚೆನ್ನಾಗಿತ್ತು ಅಂದ್ರೆ ಅಲ್ಲೂ ಇದ್ದ ಗಮನಿಸೋನು. ಹಿಂಗೆಲ್ಲ ಆಯ್ತು ಅಂತ ಹೇಳ್ತಾನೆ ಬಂದ್ಮೇಲೆ. ಯಾಕೆ? ಅವನು ಇದ್ಯಾವುದನ್ನು ವ್ಯತ್ಯಾಸ ಮಾಡದೆ ಗುರುತರಿದಂಗೆ ಸೂಕ್ತವಾಗಿದ್ದ. ಈಗ ಇದೆಲ್ಲ ಗುರುತರಿಯುತ್ತೆ, ಅಲ್ಲೇಗಿತ್ತು ಗುರುತು ಅರಿಯದ ಹಾಗೆ ಇತ್ತು. ಅದೂ ಕೂಡ ನಿರ್ಗಮಿಸಿದ್ರೆ ಅಸಂಪ್ರಜ್ಞ ಸಮಾಧಿ ಅಂತ. ಅದು ಕೂಡ ನಿರ್ಗಮಿಸಿದ್ರೆ ಅಸಂಪ್ರಜ್ಞ ಸಮಾಧಿ. ಈಗ ಪ್ರತಿನಿತ್ಯ ಜಗತ್ತೇನಾಗ್ತಾ ಇದೆ? ಪ್ರಳಯ ಆಗ್ತಾ ಇದೆ, ಮತ್ತೆ ಸೃಷ್ಟಿ ಆಗ್ತಾ ಇದೆ. ಜಗತ್ತು ಪ್ರಳಯ ಆಗಿ ಸೃಷ್ಟಿಯಾಗೋದಕ್ಕೆ ಎಷ್ಟು ಕಾಲ ಬೇಕು? ಅನಂತ ಕಾಲ ನೋಡ್ಬೇಕು ಅದನ್ನ. ಆದ್ರೆ ನಮಗೆ ಎಷ್ಟು ಅವಕಾಶ ಸಿಕ್ಕಿದೆ? ಪ್ರತಿನಿತ್ಯ ಸೃಷ್ಟಿ ಮತ್ತೆ ಲಯ ಆಗೋದು ನೋಡ್ಬೋದು, ನಾವು ಬಯಸದೇ ಇದ್ರು ಕೂಡ. ಸೊ ನಿದ್ರೆಯಲ್ಲಿ ಏನಾಯ್ತು? ಎಲ್ಲವೂ ಲಯವಾಯಿತು. ಜಾಗರವಾದಾಗ ಎಲ್ಲವೂ ಹೇಗೆ ಲಯವಾಗ್ತಾ ಇದೆ, ಹೇಗೆ ಸೃಷ್ಟಿ ಆಗ್ತಾ ಇದೆ, ಸಾಕ್ಷಿ ಆದ್ರೆ ವಿವೇಕಿಗಳಾಗ್ಬಿಡ್ತೀವಿ ಅಂತ. ವಿವೇಕಿಗಳಾಗೋಣ. ಹೀಗೆ
ಹಲವಾರು ತಂತ್ರಗಳಿದಾವೆ. ಏನು ಬರೀ ನಿದ್ರೆ ನೋಡಿದ್ರೆ ಸಾಕು ಮುಕ್ತರಾದ್ವಿ ಅಂತ. ಇನ್ನೇನೇನೋ ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಬೇಕಾಗಿಲ್ಲ, ಏನಪ್ಪ ಇರೋ ವ್ಯವಹಾರಗಳು ಬಿಡಬೇಕಾಗಿಲ್ಲ, ಎಷ್ಟು ಕಠಿಣವಾದ ವಿಧಿಗಳನ್ನ ಪಾಲನೆ ಮಾಡಬೇಕಾಗಿಲ್ಲ. ಇವ್ರು ಯಾವುದು ಅಗತ್ಯನೇ ಇಲ್ಲ ಅಲ್ಲಿ. ಏನು ಬೇಕಂತೆ? ಶುದ್ಧ ಗಮನ, ಸಾಕ್ಷಿತ್ವ. ಮೆತ್ಕೊಳ್ದಾಗೆ ಬಹಳ ಸರಳವಾಗಿ ಮಡಿ ಮೈಲಿಗೆ ಒಂದಿದ್ರೆ ಸಾಕು. ತಾನು ಮೆತ್ಕೋಬಾರ್ದು, ಬೇರೆದನ್ನ ಮೆತ್ತಿಸ್ಕೋಬಾರ್ದು. ಆಗ್ಲಪ್ಪ, ಇವತ್ತಿನ ಸತ್ಸಂಗನ ಈಗ ಸಮಾಪ್ತಿ ಮಾಡೋಣ. ನಾಳೆ ಬೇರೊಂದು ತಂತ್ರ ನೋಡೋಣ. ಶಾಂತಿ ಮಂತ್ರ ಹೇಳೋಣ.